ನಾವು ಬಂದಿದ್ದೇವೆ, ಆದ್ರೆ ಅನೇಕರು ಬರಲಿಲ್ಲ, ನಮ್ಮ ಜೊತೆ ಹೊರಟು. ದೇವರು ನಮ್ಮ ಜೊತೆಗಾರನಾಗಿದ್ದುಕೊಂಡು ನಡೆಸಿ ತನ್ನ ಒಂದು ಕೃಪೆಯಿಂದ, ತನ್ನ ಒಂದು ಪ್ರೀತಿಯಿಂದ ನಮ್ಮ ಜೊತೆಯಲ್ಲಿದ್ದು ಎಲ್ಲಾ ಸಮಯದಲ್ಲೂ ಎಲ್ಲಾ ಕ್ರಿಯೆಗಳಲ್ಲೂ ದೇವರು ನಮಗೆ ಸಹಾಯಕನಾಗಿ ಇದ್ದು ಈ ದಿನದಲ್ಲಿ ಈ ರೀತಿಯಾಗಿ ದೇವರ ಸಮ್ಮುಖದಲ್ಲಿ ದೇವರ ಮಾತುಗಳನ್ನು ಕೇಳುವಂತ ಭಾಗ್ಯವನ್ನು ದೇವರು ಕೊಟ್ಟಿದ್ದಾರೆ. ಅದಕ್ಕಾಗಿ ದೇವರ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸುತ್ತಾ ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸೋದಕ್ಕೆ ನಾವು ಮುಂದಕ್ಕೆ ಹೋಗುವವರಾಗಿರೋಣ. ದೇವರ ಮಾತುಗಳನ್ನು ನಾವು ಕೇಳುವವರಾಗಿರೋಣ. ದೇವರ ಮಾತುಗಳು ಪ್ರಿಯರೇ, ದೇವರ ಮಾತುಗಳು ಎಂಥವು ಅಂತಂದರೆ, ಅನೇಕ ಬಾರಿ ನಾವು ಹೇಳಿಕೊಂಡಿದ್ದೇವೆ. ಮತ್ತೊಮ್ಮೆ ಆ ಮಾತನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ದೇವರು ಇಂಥದ್ದನ್ನ ಹೇಳುವುದು ಮರೆತಿದ್ದಾರೆ ಸತ್ಯವೇದದಲ್ಲಿ ಅಂತ ಹೇಳಲಿಕ್ಕೆ ಯಾವುದೂ ಇಲ್ಲ. ದೇವರು ಇಂಥ ಒಂದು ವಿಷಯವನ್ನ ಸತ್ಯವೇದದಲ್ಲಿ ಬರೆಯುವುದನ್ನ ಮರೆತೋಗ್ಬಿಟ್ಟಿದ್ದಾರೆ ಅಂತ ಹೇಳುವುದಕ್ಕೆ ಸತ್ಯವೇದ ಗ್ರಂಥವೆಲ್ಲ ಹುಡುಕಿದರೂ ನಮಗೆ ಎಲ್ಲೂ ಸಿಗುವುದಿಲ್ಲ. ದೇವರು ಪ್ರತಿಯೊಂದನ್ನು ಕೂಡ ನಮಗೋಸ್ಕರ ಸತ್ಯವೇದದಲ್ಲಿ ಬರೆಸಿದ್ದಾರೆ. ಈಗ ಪ್ರಪಂಚದಲ್ಲಿ ನಾವು ನೋಡುವಾಗ ಪ್ರಿಯರೇ, ಪ್ರಪಂಚದಲ್ಲಿ ಅಧಿಕ ಸಂಖ್ಯೆ ಇರುವಂತ ದೇಶ ಯಾವುದು? ಪ್ರಪಂಚದಲ್ಲಿ ಅಧಿಕ ಜನಾಂಗ ಇರುವಂತ, ಅಧಿಕ ಪಾಪ್ಯುಲೇಷನ್ ಇರುವಂತ ದೇಶ ಯಾವುದು ಕರೆಂಟ್ಲಿ? ಚೈನಾ ಹೋಯ್ತು, ಇವಾಗ ಇಂಡಿಯಾ. ಚೈನಾ ಹೋಯ್ತು. ಚೈನಾ ಒನ್ಸ್ ಅಪಾನ್ ಎ ಟೈಮ್ ವರ್ಲ್ಡ್ಸ್ ನಂಬರ್ 1 ಫಸ್ಟ್ ಹೈಯೆಸ್ಟ್ ಪಾಪ್ಯುಲೇಷನ್ ಇನ್ ದ ವರ್ಲ್ಡ್ ಯಾವುದು ಅಂತಂದ್ರೆ ಒನ್ಸ್ ಅಪಾನ್ ಎ ಟೈಮ್ ಚೈನಾ. ಬಟ್ ಇವಾಗ ಚೈನಾ ಇಲ್ಲ, ಇಂಡಿಯಾ ಇಸ್ ದ ಹೈಯೆಸ್ಟ್ ಪಾಪ್ಯುಲೇಟೆಡ್ ಕಂಟ್ರಿ ಇನ್ ದ ವರ್ಲ್ಡ್. ಜನ ಜಾಸ್ತಿ ಇದ್ದಾರೆ. ಇನ್ನು ಹೇಳಬೇಕು ಅಂತಂದ್ರೆ ಇಂಡಿಯಾದಲ್ಲಿ ಯವನಸ್ಥರು ಜಾಸ್ತಿ ಇದ್ದಾರೆ. ಪ್ರದೇಶದಲ್ಲಿ ಎಲ್ಲೂ ಇಲ್ಲ. ಪ್ರಪಂಚ ದೇಶಗಳಲ್ಲಿ ಯಾವ ದೇಶಗಳಿಗಾದ್ರೂ ಹೋಗಿ, ಆಫ್ರಿಕಾಗ ಹೋಗಿ, ಅಮೆರಿಕಾಗ ಹೋಗಿ, ಇಂಗ್ಲೆಂಡ್ಗೆ ಹೋಗಿ, ಯಾವುದೇ ದೇಶಕ್ಕೆ ಹೋಗಿ, ಅಲ್ಲಿ ಇಂಡಿಯನ್ಸ್ ನಮಗೆ ಕಾಣಿಸ್ತಾರೆ, ಇಂಡಿಯನ್ಸ್ ಇರ್ತಾರೆ. ಯಾಕಂತಂದ್ರೆ ಇಂಡಿಯಾ ಸಂಖ್ಯೆ ದೊಡ್ಡದು, ಇಂಡಿಯಾದಲ್ಲಿರುವಂತ ಜನಸಂಖ್ಯೆ ದೊಡ್ಡದು. ಆದ್ರೆ ಇಂಡಿಯಾ ಗ್ರೋವೆನ್ ಕಂಟ್ರಿನಾ ಇಲ್ಲಂತಂದ್ರೆ ಗ್ರೋಯಿಂಗ್ ಕಂಟ್ರಿನಾ ಅಂತಂದ್ರೆ ಇನ್ನು ಬೆಳೀತಾ ಇದೆ. ರೆಕಾರ್ಡಿಂಗ್ ಆಗ್ಬಿಟ್ಟಿದೆ. ಡೆವಲಪಿಂಗ್ ಕಂಟ್ರಿನಾ ಡೆವಲಪ್ಡ್ ಕಂಟ್ರಿನಾ? ಡೆವಲಪಿಂಗ್ ಕಂಟ್ರಿ. ಡೆವಲಪ್ ಆಗಿಲ್ಲ, ಇನ್ನು ಡೆವಲಪ್ ಆಗ್ತಾ ಇದೆ. ಕಾರಣ ಜನ ಜಾಸ್ತಿ ಇದ್ದಾರೆ, ಹೌದಾ? ಜನ ಜಾಸ್ತಿ ಇದ್ದಾರೆ, ಯವನಸ್ಥರು ಜಾಸ್ತಿ ಇದ್ದಾರೆ, ಜ್ಞಾನ ಜಾಸ್ತಿ ಇದೆ, ಯವ್ವನ ಬಲ ಜಾಸ್ತಿ ಇದೆ. ಮತ್ತೆ ಯಾಕೆ ನಮ್ಮ ದೇಶ ಉದ್ಧಾರ ಆಗ್ತಿಲ್ಲ? ಜಪಾನ್ ನೋಡುವುದಾದ್ರೆ ಪ್ರಿಯರೇ, ನಾವು 2023 24 ನಾವಿದ್ದೇವೆ. ಜಪಾನ್ 2050 ಇದೆ. ಚೈನಾ ನೋಡುವುದಾದ್ರೆ 2030 ಚೈನಾ ಇದೆ. ಆದ್ರೆ ಭಾರತ ದೇಶ ಮಾತ್ರ ಇನ್ನೂ ಇಲ್ಲೇ ಇದೆ. ಕಾರಣ ಏನು? ಏನಾಗಿರಬಹುದು? ಏನಂತಂದ್ರೆ ಪ್ರಿಯರೇ, ನಮ್ಮ ದೇಶದಲ್ಲಿರುವಂತ ಯವನಸ್ಥರು ಏನು ಗೊತ್ತಾ? ಅವ್ರ ಕೈಯಲ್ಲಿ ಒಂದು ದರಿದ್ರವಾದಂತ ವಸ್ತು ಬಂದ್ಬಿಟ್ಟಿದೆ. ಏನದು? ಮೊಬೈಲ್. ಈ ಮೊಬೈಲ್ ಬಂದಾಗಿಂದ ಯಾವಾಗಾದ್ರೆ ಮನುಷ್ಯರೆಲ್ಲರಿಗೂ ಕೂಡ ಮೊಬೈಲ್ ಅವೈಲಬಿಲಿಟಿ ಜಾಸ್ತಿ ಆಯ್ತು, ಅವಾಗಿಂದ ದೇಶ ಉದ್ಧಾರ ಆಗೋದು ನಿಂತೋಗ್ಬಿಟ್ಟಿದೆ. ಇವಾಗ ನಾವು ಟಿಕ್ ಟಾಕ್, ಇನ್ಸ್ಟಾಗ್ರಾಮು, ಫೇಸ್ಬುಕ್, ವಾಟ್ಸಪ್ ಅಂತ ಎಲ್ಲ ಯೂಸ್ ಮಾಡ್ತೀವಲ್ಲ. ಚೈನಾದಲ್ಲಿ ಹೋಗಿ, ಚೈನಾದಲ್ಲಿ ಫೇಸ್ಬುಕ್ ಇದೆಯಾ ಅಂತ ಕೇಳಿ ಫೇಸ್ಬುಕ್ ಇರಲ್ಲ. ಇನ್ಸ್ಟಾಗ್ರಾಮ್ ಇದೆಯಾ ಅಂತ ನೋಡಿ, ಇನ್ಸ್ಟಾಗ್ರಾಮ್ ಇರಲ್ಲ. ಯಾಕೆ ಅಂತಂದ್ರೆ ಚೈನಾ ಬ್ಯಾನ್ ಮಾಡ್ಬಿಟ್ಟಿದೆ. ಯಾಕಂತಂದ್ರೆ ನಮ್ಮ ದೇಶದಲ್ಲಿ ಇದ್ದವರು ಕೂಡ ನಿಮ್ ದೇಶದವ್ರ ತರ ಹಾಳಾಗಬಾರ್ದು ಅಂತ. ನೋಡಿ, ಅವ್ರಿಗೆ ಇನ್ಸ್ಟಾಗ್ರಾಮ್ ಅಂದ್ರೆ ಏನೋ ಗೊತ್ತಿರಲ್ಲ, ಫೇಸ್ಬುಕ್ ಅಂತಂದ್ರೆ ಏನೋ ಗೊತ್ತಿರಲ್ಲ, ವಾಟ್ಸ್ಆಪ್ ಅಂದ್ರೆ ಏನೋ ಗೊತ್ತಿರಲ್ಲ ಅವ್ರಿಗೆ. ಯಾಕೆಂತಂದ್ರೆ ಅವರು ಕಾನ್ಸಂಟ್ರೇಟೆಡ್ ಆಗಿರ್ತಾರೆ. ನಾವು ಫೋನ್ ಯೂಸ್ ಮಾಡಿ 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 ನಾವೇನಾಗ್ಬಿಟ್ಟಿದ್ದೇವೆ ಅಂತಂದ್ರೆ ಸೋಮರಿಗಳಾಗ್ಬಿಟ್ಟಿದ್ದೇವೆ. ಏನಾಗ್ಬಿಟ್ಟಿದ್ದೇವೆ? ಸೋಮರಿ. ಇದು ಲೋಕದ ವಿಚಾರದಲ್ಲಾದ್ರೆ ಸೋಮರಿಗಳಾಗ್ಬಿಟ್ಟಿದ್ದೇವೆ, ಚೆನ್ನಾಗಿದೆ, ಎಲ್ಲ ಗೊತ್ತಿದೆ. ಮತ್ತೆ ದೇವರ ವಿಷಯದಲ್ಲಿ ಸೋಮರಿತನ ಇದೆಯಾ ನಮಗೆ? ದೇವರ ವಿಷಯದಲ್ಲಿ ಸೋಮರಿತನ ನಮಗಿದೆಯಾ? ಸತ್ಯವೇದ ಗ್ರಂಥವನ್ನು ನಾವು ನೋಡೋಣ. ಮತ್ತಾಯನು ಬರೆದಂತಹ ಸುವಾರ್ತೆ. ದಯಮಾಡಿ ಈ ಮಾತುಗಳನ್ನ ನಾವು ಶ್ರದ್ಧೆಯಿಂದ ಈ ದಿನದಲ್ಲಿ ನಾವು ಕೇಳೋರಾಗಿರೋಣ. 25ನೇ ಅಧ್ಯಾಯ. ಬೇಗ ಮತ್ತಾಯನು ಬರೆದಂತಹ ಸುವಾರ್ತೆ 25ನೇ ಅಧ್ಯಾಯದ 26ನೇ ವಚನವನ್ನು ದಯಮಾಡಿ ಯಾರಾದ್ರೂ ಓದಬೇಕೆಂಬುದಾಗಿ ಕೇಳ್ಕೊಳ್ತೇನೆ. 25ನೇ ಅಧ್ಯಾಯ 26ನೇ ವಚನ. ಮೈಗಳ್ಳನಾದ ಕೆಟ್ಟ ಹಾಲು ನೀನು, ನಾನು ಬಿತ್ತದಿರುವಲ್ಲಿ ಕೊಯ್ಯುವವನು, ತೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವನು ಎಂದು ತಿಳಿದಿಯಾ? ಹಾಗಾದರೆ ಯೇಸು ಕ್ರಿಸ್ತನ ಒಂದು ಸಾಮ್ಯವನ್ನು ಹೇಳ್ತಿದ್ದಾರೆ. ಆ ಸಾಮ್ಯ
ಕೊನೆಯದಾಗಿ ಹೇಳುತ್ತಿರುವಂತ ಮಾತುಗಳಿವು. ಏನ್ ನಡೀತು ಅಂತಂದ್ರೆ, ಯಜಮಾನನಿದಾನಂತೆ, ಯಜಮಾನನು ಒಬ್ಬನಿಗೆ ಬಂದು 5 ತಲಾಂತುಗಳನ್ನ 5 ಕಾಸುಗಳನ್ನ ಕೊಟ್ಟಿದ್ದಾನೆ, ಇನ್ನೊಬ್ಬನಿಗೆ 3 ಕಾಸುಗಳನ್ನ ಕೊಟ್ಟಿದ್ದಾನೆ, ಇನ್ನೊಬ್ಬನಿಗೆ 1 ಕಾಸನ್ನ ಕೊಟ್ಟಿದ್ದಾನೆ. ಮಲ್ಲಿ ರೆಕಾರ್ಡ್ ಆಗ್ಬಿಟ್ಲೆ. ಓಕೆ, ಯೇಸು ಕ್ರಿಸ್ತರವರು ಒಬ್ಬನಿಗೆ 5, ಒಬ್ಬನಿಗೆ 3, ಇನ್ನೊಬ್ಬನಿಗೆ 1. ಈ ತಲಾಂತುಗಳನ್ನ ಯಜಮಾನನು ಸೇವಕನಿಗೆ ಕೊಟ್ಟಿರಬೇಕಾದ್ರೆ 5 ಕೊಟ್ಟಿರುವ ಆತನ ಏನ್ ಮಾಡಿದ್ದಾನೆ ಪ್ರಿಯರೇ? 5ಕ್ಕೆ 5 ಮಾಡಿದ್ದಾನೆ. 5ಕ್ಕೆ 5 ಮಾಡಿದ್ದಾನೆ. 3 ಕೊಟ್ಟವನು 3ಕ್ಕೆ 3 ಮಾಡಿದ್ದಾನೆ. ಆದ್ರೆ ಈ 1 ಕೊಟ್ಟವನಿದ್ದಾನೆ ನೋಡಿ, ಈ 1 ತಲಾಂತು ಕೊಟ್ಟವನಿದ್ದಾನೆ ನೋಡಿ, ಆ 1 ತಲಾಂತು ಕೊಟ್ಟವನು ಮಾತ್ರ ಏನೂ ಕೆಲಸ ಮಾಡಿಲ್ಲ. ಏನು ಕೆಲಸ ಮಾಡದೆ ಇದ್ದ ತಕ್ಷಣ ಆ 1 ತಲಾಂತು ತೆಗೆದುಕೊಂಡಂತವನ ಬಳಿಗೆ ಯಜಮಾನನು ಬಂದು ಹೇಳುತ್ತಿರುವಂತ ಮಾತು, ಈಗ ನಾವು ಓದಿರುವಂತ ಮಾತು. ಮತ್ತೆ 25, 26, ಮೈಗಳ್ಳನಾದ ಕೆಟ್ಟ ಆಳು ನೀನು, ಮೈಗಳ್ಳನಾದ ಕೆಟ್ಟ ಆಳು ನೀನು. ನಿನಗೆ ಕೊಟ್ಟಿದ್ದು 1 ತಲಾಂತು, ಆ 1 ತಲಾಂತನ್ನು ಕೂಡ ನೀನು ಸರಿಯಾದಂತ ರೀತಿಯಲ್ಲಿ ಉಪಯೋಗಿಸಿಲ್ಲ ಅಂತಂದ್ರೆ ನೀನ್ ಯಾರು? ಮೈಗಳ್ಳ. ಮೈಗಳ್ಳ ಅಂತಂದ್ರೆ ಏನ್ ಹೇಳಿ? ಮೈಗಳ್ಳ ಅಂತಂದ್ರೆ ಸೋಮಾರಿ. ಇನ್ನೊಂದು ಭಾಷೆ ಹೇಳ್ಬೇಕು ಅಂತಂದ್ರೆ ಕೆಲಸ ಮಾಡ್ದಂಗೆ ಇರ್ತಾರೆ, ಕೆಲಸ ಮಾಡಲ್ಲ. ಹೆಂಗೆ ಗೊತ್ತಾ ಪ್ರಿಯರೇ? ಕೆಲಸ ಮಾಡ್ತಿರೋ ತರನೇ ಇರ್ತಾರೆ, ಎಲ್ಲ ಕೆಲಸ ಅವರೇ ಮಾಡಿಸ್ತಿದ್ದಾರೆ ಅನ್ನೋ ತರ ಇರ್ತಾರೆ. ನಿಜಕ್ಕೂ ನೋಡ್ಬೇಕಾದ್ರೆ ಅವ್ರು ಒಂದು ಕೆಲಸನೂ ಮಾಡ್ತಿರಲ್ಲ. ಇವ್ರು ಏನ್ ಹೇಳಿ? ಮೈಗಳ್ರು. ಮೈ ಬಗ್ಸಕ್ ಇಷ್ಟಪಡಲ್ಲ. ನಾವ್ ಯಾಕೆ ಇದನ್ನು ಕುರಿತು ಇವಾಗ ಮಾತನಾಡಿಕೊಳ್ಳುತ್ತಿದ್ದೇವೆ ಅಂತಂದ್ರೆ ಪ್ರಿಯರೇ, ಸಮಾಜದಲ್ಲಿ ಸೋಮರಿಗಳು ಹೆಚ್ಚಾಗಿದ್ದಾರೆ ಅಂತ ನಾವು ನಂಬುವುದಾದರೆ, ದೇವರ ವಾಕ್ಯವನ್ನು ಹಿಡಿದಂತ ಕ್ರೈಸ್ತರಲ್ಲೂ ಕೂಡ ಸೋಮರಿಗಳು ಜಾಸ್ತಿ ಆಗ್ಬಿಟ್ಟಿದೆ. ದೇವರ ವಾಕ್ಯವನ್ನು ಕೈ ಹಿಡಿದಂತ ಸೋಮರಿಗಳು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಈ ಸೋಮರಿತನವನ್ನು ಕುರಿತು ದೇವರು ಪರ್ಟಿಕ್ಯುಲರ್ ಆಗಿ ಅನೇಕ ಮಾತುಗಳನ್ನು ಸತ್ಯವೇದದಲ್ಲಿ ಬರೆಸಿದ್ದಾರೆ. ಸೋಮರಿತನವನ್ನು ಕುರಿತು ಅನೇಕ ಮಾತುಗಳನ್ನು ಸತ್ಯವೇದದಲ್ಲಿ ಬರೆಸಿದ್ದಾರೆ. ಕೆಲವು ಮಾತುಗಳನ್ನು ನಾವು ಬೇಗ ನೋಡಿಕೊಳ್ಳೋಣ. ಜ್ಞಾನೋಕ್ತಿಗಳ ಪುಸ್ತಕ 19ನೇ ಅಧ್ಯಾಯ, ಜ್ಞಾನೋಕ್ತಿಗಳು 19ನೇ ಅಧ್ಯಾಯ 24ನೇ ವಚನ. ಜ್ಞಾನೋಕ್ತಿಗಳು 19:24. ಮೈಗಳ್ಳನು ಪಾತ್ರೆಯೊಳಗೆ ಕೈ ಮುಳುಗಿಸಿದ ಮೇಲೆ ತಿರುಗಿ ಬಾಯಿ ಹತ್ತಿರಕ್ಕೆ ತರಲಾರನು. ಮೈಗಳ್ಳನು ಎಂಥವನಂತ ದೇವರು ಹೇಳ್ತಿದ್ದಾನೆ ಅಂತಂದ್ರೆ, ಅವನು ಪಾತ್ರೆಯೊಳಗೆ ಕೈ ಇಡ್ತಾನಂತೆ. ಪಾತ್ರೆಯೊಳಗೆ ಕೈ ಮುಳುಗಿಸಿದ ಮೇಲೆ ಬಾಯ ಹತ್ತಿರಕ್ಕೆ ತರಲಾರನು. ಮೈಗಳ್ಳನು ಪಾತ್ರೆ ಒಳಗಡೆ ಕೈ ಇಡ್ತಾನಂತೆ, ಆದ್ರೆ ಅದನ್ನ ಬಾಯ ಬಳಿಗೆ. ಸೋಮರಿ ಯಾವ ಲೆವೆಲ್ ಅಲ್ಲಿ ಇರ್ತಾನೆ ಅಂತಂದ್ರೆ, ನಾನು ಹೇಳ್ತಿರುವಂತ ಮಾತಲ್ಲ, ದೇವರು ಬರೆಸಿರುವಂತ ಮಾತು. ತಟ್ಟೆಯಲ್ಲಿ ಕೈ ಇಡ್ತಾನಂತೆ, ಆ ಇಟ್ಟಿರುವಂತ ಕೈನ ಬಾಯ ಹತ್ರ ತರೋದಕ್ಕೆ ಅವನಿಗೆ ಇಷ್ಟ ಇಲ್ಲ. ಯಾಕೆಂತಂದ್ರೆ ಅವನು ಏನಾಗಿದ್ದಾನೆ? ಸೋಮರಿ. ಎಷ್ಟು ಸೋಮರಿತನ ಅಂತಂದ್ರೆ ತಿನ್ನಕ್ಕೂ ಕೂಡ ಅವನಿಗಾಗಲ್ಲ ಅಂತೆ ಪ್ರಿಯರೇ. ದೇವರು ಹೇಳ್ತೀನಿ, ಪಾತ್ರೆ ಒಳಗಡೆ ಕೈ ಇಡ್ತಾನಂತೆ, ಅದನ್ನ ಬಾಯೊಳಗಡೆ ತರೋದಕ್ಕೆ ಅವನಿಗೆ ಮೈಭಾರ, ಮೈಗಳತನ. ಇನ್ನು ಅದೇ ಜ್ಞಾನೋಕ್ತಿಗಳ ಪುಸ್ತಕ 21ನೇ ಅಧ್ಯಾಯ 25ನೇ ವಚನ. ಜ್ಞಾನೋಕ್ತಿಗಳು 21:25. ಸೋಮರಿ ಆಸೆಯು ಅವನನ್ನು ಕೊಲ್ಲುವುದು, ಅವನ ಕೈಗಳು ದುಡಿಯಲಲ್ಲವಷ್ಟೇ. ಸೋಮರಿ ಕೈಗಳು ದುಡಿಯಲ್ವಂತೆ, ಆದ್ರೆ ಅವನಿಗೆ ಆಸೆ ಮಾತ್ರ ಜಾಸ್ತಿ. ಆಸೆ ಮಾತ್ರ ಹೆಂಗಿರುತ್ತೆ ಅಂತಂದ್ರೆ, ದೊಡ್ಡ ಮನೆಯಲ್ಲಿ ಇರಬೇಕು, ಅಪಾರ್ಟ್ಮೆಂಟ್ ಅಲ್ಲಿ ಇರಬೇಕು, AC ಹಾಲ್ ಇರಬೇಕು, ಕಾಲ್ ಮೇಲೆ ಕಾಲ್ ಹಾಕೊಂಡು ಕುತ್ಕೋಬೇಕು. ಆಸೆ ಚೆನ್ನಾಗಿದೆ, ವೆರಿ ಗುಡ್. ಮತ್ತೆ ತಕ್ಕಂಗೆ ಕೆಲಸ ಮಾಡ್ತಾನ ಅಂತಂದ್ರೆ ಕೆಲಸಕ್ಕೆ ಹೋಗಲ್ಲಂತೆ ಅವನು. ಏನ್ ಮಾಡಲ್ಲ ಅವನು? ಕೆಲಸಕ್ಕೆ ಹೋಗಲ್ಲ. ಬಟ್ ಆಸೆ ಮಾತ್ರ. ತುಂಬಾ ಜನನ ನೋಡಿರ್ತೀವಲ್ಲ ನಾವ್ ಇಂಥವ್ರನ್ನ, ನಮ್ಮ ಜೀವನದಲ್ಲೇ ತುಂಬಾ ಜನ ಇರ್ತಾರೆ ಇಂಥವ್ರು. ಆಸೆ ಮಾತ್ರ ದೊಡ್ಡದು, ಕೆಲಸ ಮಾತ್ರ ಏನಿಲ್ಲ. ಅವ್ರು ಎಂತ ಕೆಲಸ ಮಾಡೋರು ಅಂತಂದ್ರೆ, ತಟ್ಟೆ ಒಳಗಡೆ ಕೈ ಇಟ್ಟು ಊಟ ಮಾಡೋದಕ್ಕೂ ಕೂಡ ಯೋಚನೆ ಮಾಡುವಂತ ಪರಿಸ್ಥಿತಿಗಳಲ್ಲಿ ಅವ್ರು ಇರ್ತಾರೆ. ಅವ್ರ ಆಲೋಚನೆಗಳು, ಅವ್ರ ಉದ್ದೇಶಗಳು ಎಲ್ಲ ದೊಡ್ಡ ದೊಡ್ಡ ಓ ಅಂತ ಇರುತ್ತೆ. ಆದ್ರೆ ಅದಕ್ಕೆ ತಕ್ಕಂತ ಕೆಲಸಗಳು ಅವರ ಕೈಯಲ್ಲಿ ಇರೋದಿಲ್ಲ. ಅಂತವ್ರನ್ನ ದೇವ್ರು ಏನ್ ಹೇಳ್ತಿದ್ದಾರೆ?
ಸೋಮರಿ ಅವರನ್ನ ದೇವರು ಹೇಳ್ತಿರುವಂತ ಮಾತು ಸೋಮರಿ. ಇನ್ನು ಇನ್ನು ನೋಡೋಣ ಅದೇ ಜ್ಞಾನೋಕ್ತಿಗಳ ಪುಸ್ತಕ 26ನೇ ಅಧ್ಯಾಯ. ಅದೇ ಜ್ಞಾನೋಕ್ತಿಗಳ ಪುಸ್ತಕ 26ನೇ ಅಧ್ಯಾಯ 14ನೇ ವಚನ. 26:14. ಕದವು ತಿರುಗುಣಿಯಲ್ಲಿ ಹೇಗೋ ಹಾಗೆ ಸೋಮರಿಯು ಹಾಸಿಗೆಯಲ್ಲಿ ಸುತ್ತಾಡುತ್ತಿರುವನು. ಮುಂದೆ ಸೋಮರಿಯು ಪಾತ್ರೆಯೊಳಗೆ ಕೈ ಮುಳುಗಿಸಿದ ಮೇಲೆ ಚಿರಿಗಿ ಬಾಯ ಹತ್ತಿರಕ್ಕೆ ತರಲಾರದಷ್ಟು ಆಯಾಸ ಪಡುತ್ತಾನೆ. ವಿವೇಕದಿಂದ ಉತ್ತರ ಕೊಡಬಲ್ಲ ಎಂದು ಜನರಿಗಿಂತಲೂ ತಾನೇ ಜ್ಞಾನಿ ಎಂದು ಸೋಮರಿಯು ಎನಿಸಿಕೊಳ್ಳುವನು. ಒಬ್ಬನು ದಾರಿಯಲ್ಲಿ ಹೋಗುತ್ತಾ ಪರರ ವಾದ್ಯಕ್ಕೆ ಸೇರಿ ರೇಗಿಕೊಳ್ಳುವುದು ನಾಯಿಯನ್ನು ಕಿವಿ ಹಿಡಿದ ಹಾಗೆ. ಸೋಮರಿಯನ್ನು ಕುರಿತು ದೇವರು ಯಾಕೆ ಇಷ್ಟೊಂದು ಪರ್ಟಿಕ್ಯುಲರ್ ಆಗಿ ಬರೆಸ್ತಿದ್ದಾರೆ? ಸೋಮರಿಯನ್ನು ಕುರಿತು ಇಷ್ಟೊಂದು ಮಾತುಗಳನ್ನ ದೇವರು ಯಾಕೆ ಸತ್ಯವೇದದಲ್ಲಿ ಬರೆಸುತ್ತಿದ್ದಾರೆ ಅಂತಂದ್ರೆ ಅವರ ಗುಣಲಕ್ಷಣಗಳು ನಿಮಗೆ ಗೊತ್ತಾಗಬೇಕು. ಅಂತ ಲಕ್ಷಣಗಳು ನಿಮ್ಮಲ್ಲಿ ಇದ್ದಾವೇನೋ ಒಂದ್ಸತಿ ನೋಡ್ಕೊಳ್ಳಿ. ಅವನ ಲಕ್ಷಣಗಳು, ಅವನ ಗುಣಗಳು, ಅವನ ವ್ಯಕ್ತಿತ್ವ ಎಂತದ್ದು ಅಂತಂದ್ರೆ ಕದವು ತಿರುಗಣಿಯಲ್ಲಿ ಹೇಗೆಯೋ ಹಾಗೆ ಸೋಮರಿ ಎಲ್ಲಿರ್ತಾನಂತೆ? ಹಾಸಿಗೆ ಸುತ್ತಲಿರ್ತಾರೆ. ಅಂದ್ರೆ ಹಾಸಿಗೆ ಮೇಲೆ ಕೆಲಸ ಇಲ್ಲ, ಹಾಸಿಗೆ ಬಿಟ್ಟು ಹೊರಗೆ ಬರಲ್ಲ. ಮತ್ತೆ ಅವ್ರು ಏನ್ ಅಂದ್ಕೊಳ್ತಾರಂತೆ? ಜ್ಞಾನಿಗಳು. ನನಗಿಂತ ಜ್ಞಾನಿ ಯಾರು ಇಲ್ಲ, ಯಾರ ಮಾತು ನಾನು ಕೇಳಲ್ಲ, ಯಾರ ಮಾತು ಕೇಳ್ಬೇಕಾದಂತ ಅವಶ್ಯಕತೆ ಇಲ್ಲ, ನಾನೇ ಜ್ಞಾನಿ, ನಾನೇ ವೀರ, ನಾನೇ ಶೂರ ಅನ್ನೋ ರೀತಿಯಲ್ಲಿ ಅವ್ರ ಮಾತುಗಳು ಇರುತ್ತೆ. ಯಾಕೆಂತಂದ್ರೆ ಅವನು ಒಪ್ಕೊಳ್ಳಲ್ಲ ಅವನು ಸೋಮರಿ ಅಂತ. ಅವನು ಒಪ್ಕೊಳ್ತಾನ ಸೋಮರಿ ನೀನ್ ಸೋಮರಿ ಅಂತ ಹೇಳಿ ಹೋಗಿ ಅವ್ರ ಮುಂದೆ ಒಪ್ಕೊಳ್ಳಲ್ಲ. ಯಾಕೆ ಹೇಳಿ? ನಾನೇ ಜ್ಞಾನಿ. ಎಂತಹ ಜ್ಞಾನಪ್ಪ ಇದು ಅಂತಂದ್ರೆ ಕುಟುಂಬವನ್ನ ನೋಡ್ಕೊಳ್ಳದೆ ಇರುವಷ್ಟು ಜ್ಞಾನ ಇದು. ಎಂತಹ ಜ್ಞಾನಪ್ಪ ಇದು ಅಂತಂದ್ರೆ ಕುಟುಂಬವನ್ನು ಹೇಗೆ ನಡೆಸಬೇಕು ಅಂತ ಗೊತ್ತಾಗದೇ ಇರುವಂತ ಜ್ಞಾನ ಇದು. ಎಂತಹ ಜ್ಞಾನ ಇದು ಅಂತಂದ್ರೆ ಕೆಲಸ ಮಾಡುವುದಕ್ಕೆ ಆಗದೆ ಇರುವಂತ ಜ್ಞಾನ ಅದು. ಯಾವಾಗ್ಲೂ ನೋಡಿ ಪ್ರಿಯರೇ, ಕೆಲಸ ಮಾಡೋರು ಕಡಿಮೆ ಮಾತಾಡ್ತಾರೆ. ಕೆಲಸ ಮಾಡೋರು ನೋಡಿ ಕಡಿಮೆ ಮಾತಾಡ್ತಾರೆ. ಕೆಲಸ ಮಾಡದೇ ಇರೋರು ನೋಡಿ ಅವರೇ ಎಲ್ಲ ಮಾಡ್ತಿದ್ದಂಗೆ ಮಾತಾಡ್ತಿರ್ತಾರೆ. ಬಟ್ ಅವ್ರಿಗೆ ಏನೂ ಗೊತ್ತಿರಲ್ಲ. ಹಾಗಾಗಿ ಯಾರಾದ್ರೂ ನಿಮ್ ಜೀವನದಲ್ಲಿ ಜಾಸ್ತಿ ಮಾತಾಡ್ತಿದಾರ, ಜಾಸ್ತಿ ಅಂತಾನೆ ಎಲ್ಲರೂ ನಾವು ಮಾತಾಡ್ತೀವಿ, ಎಲ್ಲರೂ ಮಾತಾಡ್ತೀವಿ. ಕೆಲವೊಬ್ರು ಇರ್ತಾರೆ ನೋಡಿ, ನಾನ್ ಹಿಂಗೆ ನಾನ್ ಮಾಡಿದ್ದು ಅದು ಮಾಡಿದ್ದು ಇದು ಫಿಕ್ಸ್ ಆಗ್ಬಿಡಿ. ವೆರಿ ಗುಡ್ ನೀನ್ ದೂರ ಇರೋ, ನಾನು ಯಾಕೆಂತಂದ್ರೆ ತೆಲುಗಲ್ಲಿ ಒಂದು ಒಳ್ಳೆ ಗಾದೆ ಇದೆ ಪ್ರಿಯರೇ, 6 నెలలు వారు వీరితో ఉంటే మీరు వారైపోతారు, వారు వీరైపోతారు ಅಂತ. ಅಂದ್ರೆ 6 ತಿಂಗಳು ಒಬ್ರ ಜೊತೆಗೆ ನಾವು ಸಹವಾಸ ಮಾಡಿದ್ವಾ, ಅವನು ನಾನಾಗ್ಬಿಡ್ತೇನೆ, ನಾನು ಅವನಾಗ್ಬಿಡ್ತೇನೆ ಅಂತಂದ್ರೆ ಅವನು ಒಳ್ಳೆಯವನಾದ್ರೆ ಒಳ್ಳೆ ಲಕ್ಷಣಗಳು ನನಗೆ ಬರುತ್ತೆ. ಅವನು ಸೋಮರಿ ಆದ್ರೆ ನಾನೇ ಅವನಾಗ್ಬಿಡ್ತೀನಿ, ನಾನು ಸೋಮರಿ. ಅವನ ಜೊತೆ ಇದ್ರೆ ನಾನು ಹೌದು. ಇದು ಹೆಂಗ್ ಗೊತ್ತಾ ಪ್ರಿಯರೇ? ಅಂಟ್ರೋಗ ಇದ್ದಂಗೆ. ಅಂಟ್ರೋಗ ಇವಾಗ ಜ್ವರ ಅನ್ನೋದು ನೋಡಿ, ಅದು ಅಂಟ್ರೋಗ ಅಲ್ಲ. ಆಕ್ಚುಲಿ ಜ್ವರ ಅನ್ನೋದು ಅಂಟ್ರೋಗ ಅಲ್ಲ. ಈ ಬ್ಲಡ್ ತೆಗಿತಾರೆ ನೋಡಿ, ಮೈ ಒಳಗಿಂದ ಬ್ಲಡ್ ಇಲ್ಲ ಅಂತಂದ್ರೆ ಸಿರಿಂಜ್ ಸೂಜಿ ಹಾಕ್ತಾರೆ. ಸೂಜಿ ಹಾಕಿದ್ಮೇಲೆ ಡಾಕ್ಟರ್ ಯಾವಾಗ್ಲೂ ಕೂಡ ಅದನ್ನ ಆ ಮುಂದೆ ಇರೋ ನೀಡಲ್ ನ ತೆಗೆದಾಕ್ತಾರೆ. ಯಾಕೆ ಹೇಳಿ? ಬೇರೆಯವ್ರಿಗೆ ಅದನ್ನ ಯೂಸ್ ಮಾಡಲ್ಲ. ಯಾಕೆ ಅಂತಂದ್ರೆ ಅದು ಒಬ್ಬರಿಗೆ ಅಂಟಿರುವಂತ ರಕ್ತ ಮತ್ತೊಬ್ಬರಿಗೆ ಅಂಟಬಾರದು, ಅಂಟ್ರೋಗ ಆಗಬಾರದು ಅಂತ ಹೇಳಿ ನೀಡಲ್ ತೆಗೆದ್ಬಿಡ್ತಾರೆ, ಅದನ್ನ ಪಿನ್ ತೆಗೆದು ಬಿಡ್ತಾರೆ. ಆದ್ರೆ ಇದು ಅಂಥ ರೋಗ ಅಲ್ಲ, ಒಳಗಡೆಯಿಂದ ಬರುವಂತ ರೋಗ ಅಲ್ಲ ಪ್ರಿಯರೇ. ಇದು ಜೊತೆಗಿದ್ರೆ ಸಾಕು ಅಂಟ್ಕೊಂಡ್ಬಿಡುತ್ತೆ. ಜೊತೆಗಿದ್ರೆ ಸಾಕು. ಏನೋ ನಿನ್ ಮಾತಲ್ಲಿ ಬದಲಾವಣೆ ಆಗಿದೆ ಅಂತಂದ್ರೆ ಸಹವಾಸ ದೋಷ. ಸನ್ಯಾಸಿ ಕೆಟ್ಟ, ಸನ್ಯಾಸಿ ಅವನು, ಬಟ್ ಅವನ್ ಏನಾದ? ಕೆಟ್ಟ. ಯಾಕೆ ಅಂತಂದ್ರೆ ಅವನ ಸಹವಾಸ ಏನಿರಲಿಲ್ಲ, ಸರಿಯಾಗಿರಲಿಲ್ಲ. ದೇವರು ಸೋಮರಿತನವನ್ನು ಕುರಿತು ಪರ್ಟಿಕ್ಯುಲರ್ ಆಗಿ ಯಾಕೆ ಇಷ್ಟು ಮಾತುಗಳನ್ನ ದೇವರು ಸತ್ಯವೇದದಲ್ಲಿ ಬರೆಸುತ್ತಿದ್ದಾರೆ ಅಂತಂದ್ರೆ, ನನ್ನ ಮಕ್ಕಳಾಗಿರುವಂತ ನಿಮ್ಮಲ್ಲಿ ಇಂಥ ಲಕ್ಷಣಗಳು, ಇಂಥ ಗುಣಗಳು ಇರಬಾರದು. ನನ್ನ ಮಾತುಗಳನ್ನು ಕೇಳುತ್ತಿರುವಂತ ನಿಮ್ಮ ಹೃದಯದಲ್ಲಿ ಇಂತಹ ಗುಣಗಳು ಇರಬಾರದು. ದೇವರ ಸೇವೆ ಅಂತಂದ್ರೆ ನಿಮ್ಮಲ್ಲಿ ಸೋಮರಿತನ ಇರಬಾರದು. ಸೋಮರಿ ಏನ್ ಅಂದುಕೊಳ್ತಾನೆ ಅಂತಂದ್ರೆ, ನಾನು ಜ್ಞಾನಿ ಅಂದ್ಕೊಳ್ತಾನೆ. ನಾನು ಜ್ಞಾನಿ ಅಂತ ಯಾವಾಗಾದ್ರೆ ಯಾರಾದ್ರೂ ಅಂದುಕೊಳ್ತಾರಲ್ಲ ಪ್ರಿಯರೇ, ನಾಶ ಆಗೋದು ಪ್ರಾರಂಭವಾಗ್ತದೆ. ಯಾವಾಗ್ಲೂ ಅರ್ಥ ಮಾಡ್ಕೊಳ್ಳಿ, ನಾನು ಜ್ಞಾನಿ, ನನಗೆಲ್ಲ ಗೊತ್ತು,
ನನಗಿಂತ ದೊಡ್ಡವರು ಯಾರು, ಯಾವತ್ತು ಯಾರು ಆತರ ಅಂದುಕೊಳ್ಳಬಾರದು. ಒಂದು ವೇಳೆ ಅಂದುಕೊಂಡ್ರೆ ಅವರು ಉದ್ಧಾರ ಆಗೋದಿಲ್ಲ, ಸತ್ಯವೇದ ಹೇಳುತ್ತಿರುವಂತ ಮಾತು. ಹಾಗಾಗಿ ಪ್ರಿಯರೇ, ದೇವರ ಸೇವೆಯಲ್ಲಿ, ದೇವರ ಕೆಲಸದಲ್ಲಿ, ದೇವರ ಸಭೆಯಲ್ಲಿ, ದೇವರ ಸನ್ನಿಧಾನದಲ್ಲಿ ನಮ್ಮಲ್ಲಿ ಅಂತಹ ಗುಣಗಳು ಇದ್ದಾವ, ಅಂತಹ ಸೋಮರಿತನವಾದಂತ ಲಕ್ಷಣಗಳಿದ್ದಾವ. ಅನೇಕರಿಗೆ ಪ್ರಿಯರೇ, ದೇವರ ಸಮ್ಮುಖದಲ್ಲಿರುವಂತಹ ಕೆಲವು ಸಂಘಟನೆಗಳನ್ನ ನಾನು ಹೇಳ್ತೇನೆ, ದೇವರ ಸೇವೆಯಲ್ಲಿ ನಡೆಯುವಂತ ಕೆಲವು ಸಂಘಟನೆಗಳನ್ನ ನಾನು ಹೇಳ್ತೇನೆ. ಏನಾದ್ರೂ ಒಂದು ಕೆಲಸ ಯಾರಿಗಾದ್ರೂ ಒಪ್ಪಿಸಬೇಕು ಅಂತ ನಿರ್ಣಯ ಬಂದಿದ ತಕ್ಷಣ ಪ್ರಿಯರೇ, ಯಾರಿಗಾದ್ರೂ ಒಬ್ಬರಿಗೆ ಕೆಲಸ, ಫಾರ್ ಎಕ್ಸಾಂಪಲ್ ಏನೋ ಒಂದು ಕೆಲಸ, ಚಿಕ್ಕದೋ ದೊಡ್ಡದೋ ಕೆಲಸ, ಸಭೆಯಲ್ಲಿರುವಂತ ಯಾರೊಬ್ಬರಿಗೆ ಅಲೋಕೇಟ್ ಮಾಡ್ಬೇಕು, ಯಾರೊಬ್ಬರಿಗೆ ಕೊಡಬೇಕು ಅಂದಾಗ ಒಳಗಡೆ ಒಂಥರ ಇನ್ನೊಂದು ಮಾತು ಬರ್ತಿರುತ್ತೆ, ನನಗೆ ಹೇಳ್ಬಾರ್ದು, ನನ್ನ ಹೆಸರು ಹೇಳ್ಬಾರ್ದು, ನನ್ನ ಹೆಸರು ಹೇಳ್ಬಾರ್ದು, ನನ್ನ ಹೆಸರು ಹೇಳ್ಬಾರ್ದು, ನನ್ನ ಹೆಸರು ಹೇಳ್ಬಾರ್ದು. ಯಾಕೆ? ಹೆಸರು ಹೇಳ್ಬಿಟ್ರೆ ಅವಾಗ ಕೆಲಸ ಮಾಡ್ಬೇಕು, ಹೆಸರು ಹೇಳ್ಬಿಟ್ರೆ ಅವಾಗ ಮೈ ಬಗ್ಗಿಸ್ಬಿಡ್ಬೇಕು ಅವಾಗ. ಹಾಗಾಗಿ ನನ್ನ ಹೆಸರು ಹೇಳ್ಬಾರ್ದು, ನನ್ನ ಹೆಸರು ಹೇಳ್ಬಾರ್ದು, ನನ್ನ ಹೆಸರು ಹೇಳ್ಬಾರ್ದು ಅಂತ ಯಾರಾದ್ರೂ ಅನ್ಕೊಂಡು ಅವ್ರ ಹೆಸರು ಬಂದ್ಬಿಡುತ್ತೆ. ನನ್ನ ಹೆಸರು ಹೇಳ್ಬಾರ್ದು ಅನ್ಕೊಳ್ತಾರೆ, ಅವ್ರ ಹೆಸರು ಬಂದ್ಬಿಡುತ್ತೆ. ಫಾರ್ ಸಪೋಸ್ ಅವ್ರ ಹೆಸರು ಬಿಟ್ಟು ಬೇರೆಯವ್ರ ಹೆಸರು ಬಂದ್ಬಿಟ್ರು ಅಂತ ಅನ್ಕೊಳ್ಳಿ ಪ್ರಿಯರೇ, ಅವ್ರಿಗೆ ಆವತ್ತು ಸಿಕ್ಕಿರುವಂತ ಸಂತೋಷ ಆ ದಿನ ಪೂರ್ತಿ ಮರೆಯಲ್ಲ. ಅವರು ಸುಖವಾಗಿ ನಿದ್ದೆ ಮಾಡ್ತಾರೆ. ಯಾಕೆಂತಂದ್ರೆ ಏನಿಲ್ಲ ಅವ್ರಿಗೆ ಇವಾಗ, ಕೆಲ್ಸ ಇಲ್ಲ, ಮೈ ಬಗ್ಸೋ ಕೆಲ್ಸ ಇಲ್ಲ, ಬೈಬಲ್ ಓದೋ ಕೆಲ್ಸ ಇಲ್ಲ, ದೇವ್ರ ಕೆಲಸ ಮಾಡೋ ಕೆಲ್ಸ ಇಲ್ಲ, ದೇವ್ರ ಸೇವೆ ಮಾಡುವಂತ ಭಾಗ್ಯ ಅವ್ರಿಗೆ ಬೇಡ. ಯಾಕೆಂತಂದ್ರೆ ನಾವೇನಾಗ್ಬಿಟ್ಟಿದ್ದೇವೆ, ಸೋಮರಿಗಳಾಗ್ಬಿಟ್ಟಿದ್ದೇವೆ. ಪ್ರಿಯರೇ, ಸೋಮರಿಗಳನ್ನು ಕುರಿತು ದೇವರು ಸ್ಟ್ರಿಕ್ಟ್ ಆಗಿ ಹೇಳುತ್ತಿರುವಂತ ಮಾತೇನು ಗೊತ್ತಾ? ನೀನೊಂದು ವೇಳೆ ಸೋಮರಿಯಾಗಿದ್ರೆ, ಸೋಮರಿಯಾಗಿರುವಂತ ನಮ್ಮನ್ನು ಎಲ್ಲಿಗೋ ಕೇಳ್ತಿದ್ದಾರೆ 6ನೇ ಅಧ್ಯಾಯ 6ನೇ ವಚನ, 6ನೇ ಅಧ್ಯಾಯ 6ನೇ ವಚನ, ಜ್ಞಾನೋಕ್ತಿಗಳ ಪುಸ್ತಕ. ಚೀಮಲ ಯುದ್ಧಕ್ಕೂ ವೆಲ್ಲು, 6ನೇ ಅಧ್ಯಾಯ 6ನೇ ವಚನ. ಸೋಮರಿಯೇ ಇರುವೆ ಹತ್ತಿರ ಹೋಗಿ ಅದರ ನಡವಳಿಕೆಯನ್ನು ನೋಡಿ ಜ್ಞಾನವನ್ನು ತಂದುಕೋ. ಅದಕ್ಕೆ ನಾಯಕ ಅಧಿಕಾರಿ ಪ್ರಭುಗಳು ಇಲ್ಲದಿದ್ದರು ಸುಗ್ಗಿಯಲ್ಲಿ ತನ್ನ ತಿನ್ನಿಯನ್ನು ಕೂಡಿಸುವುದು. ಕೊಯ್ಯಿನ ಕಾಲದಲ್ಲಿ ತನಗೆ ಬೇಕಾದಷ್ಟು ಆಹಾರವನ್ನ ಸಂಗ್ರಹಿಸಿಕೊಟ್ಟುಕೊಳ್ಳುವುದು. ಇರುವೆ ಬಳಿಯಲ್ಲಿ ಹೋಗೋದಕ್ಕೆ ದೇವರು ಹೇಳ್ತಿದ್ದಾರೆ. ಯಾಕೆಂತಂದ್ರೆ ಇರುವೆಯಲ್ಲಿ ಒಂದು ಒಳ್ಳೆ ಲಕ್ಷಣ ಇದೆ, ಇರುವೆಯಲ್ಲಿ ಒಂದು ಒಳ್ಳೆ ಗುಣ ಇದೆ. ಏನಂತಂದ್ರೆ ಮಳೆಗಾಲ ಬರ್ತಿದೆ ಅಂದಿದ ತಕ್ಷಣ, ಬಿಸಿಲುಗಾಲದಲ್ಲಿ ಇರುವೆಗಳು ನೋಡಿ ಎಲ್ಲಂದ್ರೆ ಅಲ್ಲಿ ನಿಮ್ಗೆ ಕಾಣಿಸಿರುತ್ತೆ. ಬಿಸಿಲುಗಾಲದಲ್ಲಿ ಲೈನ್ ಆಗಿ ಹೋಗ್ತಿರುತ್ತೆ ಬಿಸಿಲುಗಾಲದಲ್ಲಿ. ಮಳೆಗಾಲದಲ್ಲಿ ಮತ್ತೆ ಜಾಸ್ತಿ ಕಾಣಿಸಲ್ಲ, ಹೌದಾ? ಈ ಬಿಸಿಲುಗಾಲದಲ್ಲಿ ಏನ್ ಕೆಲಸ ಮಾಡ್ತಿರುತ್ತೆ ಇರುವೆಗಳು ಅಂತಂದ್ರೆ, ಆ ಇರುವೆಗಳ ಬಾಯಲ್ಲಿ ಅಬ್ಸರ್ವ್ ಮಾಡಿದ್ರೆ ಬೇರೆ ಏನೋ ಒಂದು ಐಟಮ್ ಇರುತ್ತೆ ಅದ್ರ ಬಾಯಲ್ಲಿ, ಏನೋ ಒಂದು ಐಟಮ್, ಸಕ್ಕರೆನೋ ಬೆಳ್ಳಗಿರೋ ಐಟಮ್, ಏನೋ ಒಂದು ಐಟಮ್ ಇರುತ್ತೆ, ಅದನ್ನ ಹೊತ್ಕೊಂಡು ಹೋಗ್ತಾ ಇರುತ್ತೆ. ಏನ್ ಮಾಡುತ್ತೆ ಇರುವೆಗಳು ಅಂತಂದ್ರೆ, ಮುಂದೆ ಬರುವಂತ ಕಾಲ ಸರಿಯಾದಂತ ಕಾಲ ಅಲ್ಲ, ಮುಂದೆ ಬರುವಂತ ಕಾಲ ನಾನು ಬದುಕುವುದಕ್ಕೆ ನನಗೆ ಆಹಾರ ಸಿಗದೇ ಇರುವಂತ ಕಾಲ ಎಂಬುದಾಗಿ ಈಗಲೇ ಆಹಾರವನ್ನೆಲ್ಲ ಅದೇನ್ ಮಾಡ್ಕೊಳತ್ತೆ, ಅರೇಂಜ್ ಮಾಡ್ಕೊಳತ್ತೆ. ಆದ್ರೆ ಸೋಮರಿಗೆ ಅಂತ ಲಕ್ಷಣಗಳಿರಲ್ಲ. ಸೋಮರಿ ಏನ್ ಮಾಡ್ಕೊಳ್ತೇನೆ, ಮಾಡೋಣ, ನೋಡೋಣ, ನಾಳೆ ಇದೆಯಲ್ಲ, ಮಾಡೋಣ ಅನ್ನೋಷ್ಟರಲ್ಲಿ ಅವ್ನು ಸತ್ತೋಗ್ಬಿಡುತ್ತೆ, ಆಗೋಗ್ಬಿಟ್ಟಿರುತ್ತೆ. ದೇವರು ಹೇಳ್ತಿದ್ದಾರೆ, ಇರುವೆಗಳ ಬಳಿಯಲ್ಲಿ ಹೋಗಿ ನೀನು ಜ್ಞಾನವನ್ನ ಹೊಂದಿಕೋ. ಯಾಕೆಂತಂದ್ರೆ ಇರುವೆಗಳು ನಿನಗೆ ಜ್ಞಾನವನ್ನ ಹೇಳಿಕೊಡ್ತವೆ, ಇರುವೆಗಳು ನಿನಗೆ ಜ್ಞಾನವನ್ನ ತಿಳಿಸಿಕೊಡುತ್ತವೆ. ಪ್ರಿಯರೇ, ಈ ಭಕ್ತಿಯ ಜೀವನದಲ್ಲಿ, ಈ ಆತ್ಮೀಯ ಜೀವನದಲ್ಲಿ ಈ ಒಂದು ಸತ್ಯವೇದವನ್ನ ಅರಿತ ನಂತರ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾದಂತ ಸಂಗತಿ ಏನಂತಂದ್ರೆ ಪ್ರಿಯರೇ, ಈ ಲೋಕ ಶಾಶ್ವತವಲ್ಲ. ಈ ಲೋಕ ಬಿಟ್ಟ ನಂತರ ಮತ್ತೊಂದು ಲೋಕವಿದೆ. ಆ ಲೋಕದಲ್ಲಿ ಪರಿಸ್ಥಿತಿಗಳು, ಸರಿಯಾದಂತ ಪರಿಸ್ಥಿತಿಗಳು ಇರೋದಿಲ್ಲ. ಆ ಲೋಕದಲ್ಲಿ ಸರಿಯಾದಂತ ಪರಿಸ್ಥಿತಿಗಳು ಇರುವುದಿಲ್ಲ. ಆ ಪರಿಸ್ಥಿತಿಗಳನ್ನ ನೋಡಿಕೊಂಡು ನಾವು ಏನಾಗ್ಬೇಕು ಅಂತಂದ್ರೆ ಎಚ್ಚರ ಆಗಬೇಕು. ನಾಳೆ ದಿನಗಳು ಹೇಗಿರ್ತಾವ ನಮಗೆ ಗೊತ್ತಿಲ್ಲ. ಸಮಯವಿದ್ದಾಗಲೇ, ಬದುಕು ಇದ್ದಾಗಲೇ, ಆಯುಷ್ಕಾಲವಿದ್ದಾಗಲೇ ಎಲ್ಲಾ ಕೆಲಸಗಳನ್ನು ನಾವು ಮಾಡಿಕೊಳ್ಳುವುದಕ್ಕೆ ಸಿದ್ಧರಾಗಬೇಕು. ಪ್ರಸಂಗಿ ಗ್ರಂಥ 10ನೇ ಅಧ್ಯಾಯ, ಪ್ರಸಂಗಿ ಗ್ರಂಥ 10ನೇ ಅಧ್ಯಾಯ 18ನೇ ವಚನ.
ಪ್ರಸಂಗಿ ಗ್ರಂಥ 10:18. ಸೋಮರಿತನದಿಂದ ತೊಳೆಗಳು ಬಗ್ಗುವವು, ಜೋಳುಗೈಯಿಂದ ಮನೆ ಸೋರುವುದು, ನಗುವಿಗಾಗಿ ಔತಣವು, ದ್ರಾಕ್ಷಾರಸದಿಂದ ಜೀವನಕ್ಕೆ ಆನಂದವು, ಧನವು ಎಲ್ಲವನ್ನು ಒದಗಿಸಿಕೊಡುವುದು. ದೇವರು ಹೇಳ್ತಿದ್ದಾರೆ, ಸೋಮರಿತನದಿಂದ ತೊಳೆಗಳು ಬೊಗ್ಗುವವು, ಜೋಳು ಕೈಯಿಂದ ಮನೆ ಸೋರುತ್ತೆ. ಮನೆ ಸೋರ್ತಿದೆ ಅಂತಂದಾಗ ಸೋಮರಿ ಅಲ್ಲದೆ ಇರುವಂತವನು ಏನ್ ಮಾಡ್ತಾನೆ ಹೇಳಿ? ಮನೆ ಸೋರ್ತಿದೆ. ಸೋಮರಿ ಆಗದೆ ಇರುವಂತವ್ರು ಏನ್ ಮಾಡ್ತಾರೆ? ಎಲ್ಲಾದ್ರೆ ಸೋರ್ತಿದ್ಯಾ, ಸೋರ್ದೆ ಇರೋದಕ್ಕೆ ಏನೊಂದು ಕೆಲಸ ಮಾಡ್ತಾರೆ. ಆದ್ರೆ ಸೋಮರಿ ಏನ್ ಮಾಡ್ತಾರಂತೆ? ಮನೆ ಸೋರ್ತಿ ಸೋರ್ಲಿ, ನನಗೇನ್ ಚಿಂತೆ, ನನಗೇನ್ ಬೇಕು? ಊಟ ಇದೆಯಾ? ವೆರಿ ಗುಡ್. ಮಲ್ಕೊಳಕ್ ಜಾಗ ಇದೆಯಾ? ಸಾಕ್. ಊಟ ಇರಬೇಕು, ಮಲ್ಕೊಳಕ್ಕೆ ಜಾಗ ಇರಬೇಕು. ಅದು ಬಿಟ್ಟು ಪ್ರಪಂಚ ಬಿದ್ದೋಗ್ತಿದ್ರು, ಹಾಳಾಗ್ತಿದ್ರು, ಮನೆ ಹಾಳಾಗ್ತಿದ್ರು, ಕುಟುಂಬ ನಾಶ ಆಗ್ತಿದ್ರು, ಮಕ್ಕಳು ಸರಿಯಾಗಿಲ್ಲ ಅಂತಂದ್ರು ಕೂಡ ನನಗೆ ಚಿಂತೆ ಇಲ್ಲ. ಒಳ್ಳೆ ಊಟ ಕೊಡಿ, ಹೊಟ್ಟೆ ತುಂಬಾ ಊಟ ಕೊಡಿ. ಸೋಮರಿಗಳು ನೋಡಿ ಹೆಂಗಿರ್ತಾರೆ, ಹೊಟ್ಟೆ ತುಂಬಾ ಊಟ ಕೊಡಿ, ತಿಂದ ಮೇಲೆ ತೆಗೆದುಕೊಳ್ಳಿ, ಜಾಗ ಕೊಡಿ, ಸಾಕು, ಇನ್ನೇನು ಬೇಡ. ಮನೆ ಸೋರ್ತಿದೆ ಅಂತಂದ್ರು ಕೂಡ ಅವರು, ಇದು ನಾನು ಹೇಳುತ್ತಿರುವಂತ ಮಾತಲ್ಲ, ಸತ್ಯವೇದದಲ್ಲಿ ದೇವರು ಬರೆಸಿರುವಂತ ಸೋಮರಿಗಳಾದಂತ ಅನೇಕರನ್ನು ಕುರಿತು ದೇವರು ಹೇಳುತ್ತಿರುವಂತ ಮಾತು. ದೇವರ ರಾಜ್ಯದಲ್ಲಿ ಸೋಮರಿಗಳಿಗೆ ಪ್ರವೇಶವಿಲ್ಲ. ದೇವರ ರಾಜ್ಯಕ್ಕೆ ಸೋಮರಿಗಳು ಪ್ರವೇಶಿಸುವುದಕ್ಕೆ ಸಾಧ್ಯವಿಲ್ಲ. ಈ ಸೋಮರಿತನ ಯಾವಾಗ, ಹೇಗೆ, ಯಾಕೆ ಪ್ರಾರಂಭವಾಗುತ್ತೆ ಗೊತ್ತಾ ಪ್ರಿಯರೇ? ನಮ್ಮನ್ನು ದೇವರಿಂದ ದೂರ ಮಾಡುವುದಕ್ಕೆ ಸೈತಾನನು, ದುಷ್ಟನು ನಮ್ಮಲ್ಲಿ ಸೇರಿಸುವಂತ ಅತಿ ದೊಡ್ಡ ವೆಪನ್ ಸೋಮರಿತನ. ಯಾವಾಗ ನಮ್ಮಲ್ಲಿ ಸೋಮರಿತನ ಶುರುವಾಗುತ್ತಲ್ಲ ಪ್ರಿಯರೇ, ಸಭೆಗೆ ಲೇಟ್ ಆಗೋದು ಶುರು ಆಗುತ್ತೆ ಸ್ಟಾರ್ಟಿಂಗ್. ಯಾವಾಗ ನಮ್ಮಲ್ಲಿ ಸೋಮರಿತನ ಶುರು ಆಗುತ್ತಲ್ಲ ಪ್ರಿಯರೇ, ವಾಕ್ಯ ಕೇಳೋದಕ್ಕೆ ನಮಗೆ ಇಂಟ್ರೆಸ್ಟ್ ಕಡಿಮೆ ಆಗ್ತಿರುತ್ತೆ. ಯಾವಾಗ ಸೋಮರಿತನ ನಮಗೆ ಬರುತ್ತಲ್ಲ ಪ್ರಿಯರೇ, ವಾಕ್ಯ ಓದುವುದಕ್ಕೆ ನಾವು ಇಂಟ್ರೆಸ್ಟ್ ತೋರಿಸೋದಿಲ್ಲ. ಸೋಮರಿತನ ನಮಗೆ ಬರ್ತಿದ್ದಷ್ಟು ಪ್ರಿಯರೇ, ದೇವರಿಂದ ನಾವು ದೂರ ಆಗ್ತಿರ್ತೇವೆ. ಸೋಮರಿಗಳಾಗಿ ನಾವು ಇರಬಾರದು ಪ್ರಿಯರೇ. ದೇವರ ರಾಜ್ಯ ತಿನ್ನುವುದರಲ್ಲಿಯೂ ಕುಡಿಯುವುದರಲ್ಲಿಯೂ ಇಲ್ಲವಂತೆ, ದೇವರ ರಾಜ್ಯ ಶಕ್ತಿಯಿಂದ ತುಂಬಿದೆ. ದೇವರ ರಾಜ್ಯ ತಿನ್ನುವುದರಿಂದ ಕುಡಿಯುವುದರಿಂದ ಅಲ್ಲ, ಶಕ್ತಿ, ಕೆಲಸ. ದೇವರ ರಾಜ್ಯದಲ್ಲಿ ಕೆಲಸ ಮಾಡುವವರು ಬೇಕೇ ಹೊರತು ತಿಂದು ಕುಡಿದು ಮಲಗುವವರು ದೇವರಿಗೆ ಬೇಕಿಲ್ಲ ಸರ್. ಯೇಸು ಕ್ರಿಸ್ತರವರು ತನ್ನ ದೇಹವನ್ನ ಶಿಲುಬೆ ಮೇಲೆ ಏರಿಸಿ ನಮಗೋಸ್ಕರ ರಕ್ಷಣೆಯನ್ನು ಕೊಡಬೇಕೆಂದು ಯೇಸು ಕ್ರಿಸ್ತರು ತನ್ನ ದೇಹವನ್ನು ಜಜ್ಜಿಕೊಳ್ಳುತ್ತಿದ್ದರೆ, ನಮ್ಮ ದೇಹಗಳನ್ನ ನಾವು ಎಲ್ಲಿಗೆ ಏರಿಸ್ತಿದ್ದೇವೆ? ಹಾಸಿಗೆ ಮೇಲೆ ಏರಿಸ್ತಿದ್ದೇವೆ. ಜಜ್ಜಿಕೊಳ್ಳೋದಕ್ಕಲ್ಲ, ಮೆತ್ತಿಗೆ ಮಲ್ಕೊಳ್ಳೋದಕ್ಕೋಸ್ಕರ. ಯೇಸು ಕ್ರಿಸ್ತರವರು ತನ್ನ ಜೀವನದಲ್ಲಿ ಯಾವ ಒಂದು ಕ್ಷಣವೂ ಕೂಡ ಸುಮ್ಮನೆ ಇರಲಿಲ್ಲ ಪ್ರಿಯರೇ. ಯಾಕೆಂತಂದ್ರೆ ದೇವರ ಕೆಲಸ, ದೇವರ ಸೇವೆ, ದೇವರ ಸುವಾರ್ತೆ, ದೇವರ ರಕ್ಷಣೆಯ ಮಾತುಗಳು ಅನೇಕರಿಗೆ ತಿಳಿಸಬೇಕೆಂದು ಕೆಲಸ ಮಾಡಿದ್ರು. ಸೋಮರಿತನ ತನ್ನ ಜೀವನದಲ್ಲಿ ಪ್ರವೇಶಿಸುವುದಕ್ಕೆ ಅವಕಾಶ ಕೊಡಲಿಲ್ಲ. ಬೆಳಿಗ್ಗೆ ಎಲ್ಲ ಓಡಾಡ್ತಿದ್ರು, ರಾತ್ರಿ ಆದ್ರೆ ಏನಪ್ಪಾ ಮಾಡ್ತಿದ್ದೆ ನೀನು ಅಂತಂದ್ರೆ, ನನ್ನ ತಂದೆಯಾದಂತ ದೇವರ ಬಳಿಗೆ ನಾನು ಮಾತನಾಡ್ತಿದ್ದೆ. ಪ್ರಾರ್ಥನೆ. ನಾನು ಸೋಮರಿಯಾಗಿರಬಾರದು, ನನ್ನಲ್ಲಿ ಸೋಮರಿತನ ಬರಬಾರದು. ಯೇಸು ಕ್ರಿಸ್ತನೇ ತನ್ನ ಜೀವನದಲ್ಲಿ ಸೋಮರಿತನವನ್ನು ಇಷ್ಟೊಂದು ಅಸಹ್ಯ ಮಾಡಿಕೊಂಡಿರಬೇಕಾದ್ರೆ ಪ್ರಿಯರೇ, ಆತನನ್ನ ಹಿಂಬಾಲಿಸುತ್ತಿರುವಂತ ನಾವು, ಆತನ ಮಾತುಗಳನ್ನು ಕೇಳುತ್ತಿರುವಂತ ನಮ್ಮಲ್ಲಿ ಒಂದು ವೇಳೆ ಸೋಮರಿತನವಿದ್ದರೆ ದೇವರ ರಾಜ್ಯಕ್ಕೆ ನಾವು ಸೇರಲು ಸಾಧ್ಯವಿಲ್ಲ. ನನ್ನಲ್ಲಿ ಸೋಮರಿತನ ಇಲ್ಲ ಅಂತ ನಾವು ಅನೇಕ ಬಾರ ಅಂದುಕೊಳ್ಬಹುದು. ಒಮ್ಮೆ ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಳೋಣ. ನಾನು ಸೋಮರಿ ಅಲ್ಲ ಅಂತ ಒಂದು ವೇಳೆ ನಾವು ಹೇಳ್ಕೊಳ್ಳಬಹುದು, ನಮ್ಮ ಹೃದಯದಲ್ಲಿ ನಾವು ಅಂದುಕೊಳ್ಬಹುದು, ಈ ಮಾತುಗಳು ನನಗಲ್ಲ, ಅಂತವರಿಗೆ ಈ ಮಾತು ನನಗಲ್ಲ, ಬೇರೆಯವರಿಗೆ, ಯಾಕೆಂತಂದ್ರೆ ನಾನು ಸೋಮರಿ ಅಲ್ಲ. ನೆವರ್. ಒಮ್ಮೆ ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಳೋಣ. ಕನ್ನಡಿ ಮುಂದೆ ಹೋಗಿ ನಾವು ನಿಂತಾಗ ಪ್ರಿಯರೇ, ಕನ್ನಡಿ ನಮಗೆ ಹೇಳುತ್ತೆ, ನೀನು ಸರಿಯಾಗಿದ್ಯಾ? ದೇವರ ವಾಕ್ಯದ ಮುಂದೆ, ದೇವರ ಸಮ್ಮುಖದ ಮುಂದೆ, ದೇವರ ಸನ್ನಿಧಾನದಲ್ಲಿ ಬಂದು ನಿಂತು ದೇವರ ಮಾತುಗಳನ್ನು ಕೇಳಬೇಕಾದ್ರೆ ದೇವರ ಮಾತುಗಳು ಕೂಡ ನಮ್ಗೆ ಹೇಗಿರುತ್ತೆ ಗೊತ್ತಾ ಪ್ರಿಯರೇ? ಕನ್ನಡಿ ಇಟ್ಟಂಗಿರುತ್ತೆ. ಅವಾಗ ನಮ್ಗೆ ಏನ್ ಅನ್ಸುತ್ತೆ ಗೊತ್ತಾ? ಈ ಮಾತುಗಳು ನಂದಲ್ಲ, ಹೌದಾ? ಈ ಮಾತುಗಳು ನನಗೋಸ್ಕರ ಅಲ್ಲ, ಬೇರೆಯವ್ರಿಗೋಸ್ಕರ. ಇದು ನನಗಲ್ಲ, ನಾನು ಪರ್ಫೆಕ್ಟ್, ಐ ಆಮ್ ಪರ್ಫೆಕ್ಟ್. ನೆವರ್ ಎವರ್ ಥಿಂಕ್ ಲೈಕ್ ದಟ್.
ದೇವರ ಮಾತುಗಳು ನಮ್ಮ ಕಿವಿಗಳಿಗೆ ಬೀಳುತ್ತಿದ್ದಾವೆ ಅಂತಂದ್ರೆ ನಮ್ಮನ್ನು ಸರಿ ಮಾಡಿಕೊಳ್ಳಬೇಕಾದಂತ ಕೆಲಸಗಳು ಅನೇಕವಿದ್ದಾವೆ. ನಾವು ಸೋಮರಿಗಳಾಗಿದ್ದೇವಾ ದೇವರ ಸನ್ನಿಧಾನದಲ್ಲಿ, ದೇವರ ಸೇವೆಯಲ್ಲಿ ನಮಗೆ ಸಿಗುವಂತ ಚಿಕ್ಕ ಕೆಲಸವನ್ನು ಮಾಡುವುದಕ್ಕೆ ನಾವು ಸೋಮರಿತನವನ್ನ ತೋರಿಸಿದರೆ ಪ್ರಿಯರೇ, ದೇವರ ರಾಜ್ಯಕ್ಕೆ ನಾವು ಸೇರುವುದಿಲ್ಲ. ದೇವರು ಹೇಳುವಂತ ಮಾತೇನು ಗೊತ್ತಾ ಪ್ರಿಯರೇ, ನಿನಗೆ ಕೊಡಲ್ಪಟ್ಟಂತ ಚಿಕ್ಕದರಲ್ಲಿ ನೀನು ನಂಬಿಗಸ್ತನಾಗಿ, ನಿನಗೆ ಕೊಡಲ್ಪಟ್ಟಂತ ಚಿಕ್ಕ ಕೆಲಸ ಏನಾದ್ರೂ ಇದೆಯಲ್ಲ ಅದರಲ್ಲಿ ನಂಬಿಗಸ್ತನಾಗಿರು, ದೇವರು ನಿನಗೆ ದೊಡ್ಡ ಕೆಲಸವನ್ನ ಕೊಡ್ತಾರೆ. ನೀನು ಚಿಕ್ಕ ಕೆಲಸನೇ ಸರಿಯಾಗಿ ಮಾಡಿಲ್ಲ, ಚಿಕ್ಕ ಕೆಲಸನೇ ನೀನು ಸರಿಯಾಗಿ ಮಾಡಕ್ಕಾಗಿಲ್ಲ, ನಂಬಿಗಸ್ತನಾಗಿ ನೀನು ಇಲ್ಲ ಅಂತಂದ ಮೇಲೆ ನಿನಗೆ ದೊಡ್ಡ ಕೆಲಸ ಕೊಟ್ರೆ ಹೇಗೆ ಮಾಡ್ತೀಯಾ? ನೀನು ಚಿಕ್ಕ ಕೆಲಸದಲ್ಲೇ ಸೋಮರಿ ಆಗ್ಬಿಟ್ಟಿದ್ಯಲ್ಲ, ನಿನಗೆ ದೊಡ್ಡ ಕೆಲಸ ಕೊಟ್ರೆ ಹೇಗೆ ಮಾಡ್ತೀಯಾ? ನಾವು ಸೋಮರಿಗಳಾಗಿರಬಾರದು ಪ್ರಿಯರೇ. ದೇವರಲ್ಲಿ ನಾನು ಬೆಳಿಬೇಕು, ದೇವರಲ್ಲಿ ನಾನು ಉದ್ಧಾರ ಆಗಬೇಕು, ದೇವರಲ್ಲಿ ನನ್ನ ಕುಟುಂಬ ಬೆಳಿಬೇಕು ಅಂತ ಅಂದ್ಕೊಂಡ್ರೆ ಬೆಳೆಯುವ ತರ ಕೆಲಸಗಳನ್ನ ಮಾಡಬೇಕು. ಸೋಮರಿತನ ನಮ್ಮಲ್ಲಿರಬಾರದು ಪ್ರಿಯರೇ. ಯಾಕೋ ಗೊತ್ತಾ ಪ್ರಿಯರೇ, ಸೋಮರಿತನ ಅನ್ನುವಂಥದ್ದು ಸೈತಾನನು ನಮ್ಮ ಜೀವನದಲ್ಲಿ ತರುವಂತ ಅತಿ ದೊಡ್ಡ ಕೆಟ್ಟ ಅಭ್ಯಾಸ. ತುಂಬಾ ಜನಕ್ಕೆ, ಇವತ್ತಿನ ಕ್ರೈಸ್ತ ಸಮಾಜಕ್ಕೆ ಪ್ರಿಯರೇ, ದೇವರ ಸಮ್ಮುಖದಲ್ಲಿ, ದೇವರ ಸನ್ನಿಧಾನದಲ್ಲಿ ಕುಳಿತುಕೊಂಡು ವಾಕ್ಯವನ್ನು ಕೇಳುವಂತ ತಾಳ್ಮೆ ಹೋಗ್ಬಿಟ್ಟಿದೆ. ಈಗ ಏನಾಗ್ಬಿಟ್ಟಿದೆ ಅಂತಂದ್ರೆ ಫೋನ್ಗಳು ಬಂದ್ಬಿಟ್ಟಿದೆ, ಫೋನಲ್ಲಿ ವಾಕ್ಯ ಬರುತ್ತೆ, ಫೋನಲ್ಲಿ ಇಡೋಣ ವಾಕ್ಯ ಕೇಳೋಣ. ಅದು ಎಷ್ಟೊತ್ತು ಕೇಳೋಣ ಅಂತಂದ್ರೆ ಅರ್ಧ ಗಂಟೆ ಮ್ಯಾಕ್ಸಿಮಮ್. ಅರ್ಧ ಗಂಟೆ ಆದ್ಮೇಲೆ ನಮ್ಗೆ ಇಂಟ್ರೆಸ್ಟ್ ಹೋಗುತ್ತೆ. ಅರ್ಧ ಗಂಟೆ ಆದ್ಮೇಲೆ ಅವ್ರು ಏನ್ ಹೇಳ್ತಿದಾರೆ ನಮಗೆ ಬೇಡ. ಅರ್ಧ ಗಂಟೆ ಆದ್ಮೇಲೆ ನಾವು ಆ ಕಡೆ ಈ ಕಡೆ ಓಡಾಡ್ತಿದ್ದೇವೆ. ಯಾಕೆಂತಂದ್ರೆ ನಮಗೇನಿಲ್ಲ, ಇಂಟ್ರೆಸ್ಟ್ ಇಲ್ಲ. ನಾವ್ ಏನಾಗ್ಬಿಟ್ಟಿದ್ದೇವೆ? ಸೋಮರಿಗಳ ಲಕ್ಷಣಗಳನ್ನು ಕುರಿತು ದೇವರು ಹೇಳ್ತಿದ್ದಾರೆ. ಅವರು ಕೆಲಸ ಮಾಡಲ್ಲ. ಒಂದು, ಮೈಗಳ್ಳತನ ನಮ್ಮಲ್ಲಿರಬಾರದು ಪ್ರಿಯರೇ. ದೇವರನ್ನು ನಂಬಿದಂತ ನಮ್ಮಲ್ಲಿ ಮೈಗಳ್ಳತನ ಇದೆಯಾ? ದೇವರು ಮೆಚ್ಚದೆ ಇರುವಂತ ಗುಣಗಳು ಮೈಗಳ್ಳತನ. ಇನ್ನೊಂದು, ಯಾವಾಗ್ಲೂ ಮಂಚದ ಸುತ್ತು, ಹಾಸಿಗೆ ಸುತ್ತು ಯಾವಾಗ್ಲೂ ಏನಂತಾರೆ, ಮಲ್ಗಣ ಸುತ್ತಾಡ್ತಿರ್ತಾರಲ್ಲ, ಅಂತವರನ್ನು ಕುರಿತು ದೇವರು ಹೇಳ್ತಿದ್ದಾರೆ. ಸೋಮರಿಗಳು ಕೆಲಸ ಮಾಡ್ಬಿಟ್ಟು ಬಂದ್ ಮಲಗ್ದ, ಅದು ಬೇರೆ. ಹೌದಾ? ಕೆಲಸ ಮಾಡಿ ಬಂದ್ ಮಲಗೋದು ಅದು ನ್ಯಾಚುರಲ್. ಸುಮ್ನೆ ಮದುವೆ ನಿದ್ದೆ ಬರ್ತಿದೆ ಅಂತಂದ್ರೆ ಇಟ್ಸ್ ನಾಟ್ ನ್ಯಾಚುರಲ್. ತುಂಬಾ ಜನ ನೋಡಿ, ಮಲಗಿದ ತಕ್ಷಣ ಗೊರಕೆಗಳು ಬರ್ತಿರುತ್ತೆ. ಹೌದಾ? ಮಲಗಿದ ತಕ್ಷಣ ಗೊರಕೆಗಳು ಬರ್ತಿರುತ್ತೆ. ಹಾಗಂತ ಎಲ್ಲರೂ ಆತರ ಅಂತ ನಾನು ಹೇಳ್ತಿಲ್ಲ ಪ್ರಿಯರೇ, ಆದ್ರೆ ಅದು ಸರಿಯಾದಂತ ಪದ್ಧತಿ ಅಲ್ಲ. ಅವ್ರು ಕಷ್ಟಪಟ್ಟು ನಿಜವಾಗ್ಲೂ ಮೈ ಬೊಗ್ಸಿ ಕೆಲಸ ಮಾಡಿ ಅವ್ರು ನಿಜವಾಗ್ಲೂ ಟಯರ್ಡ್ ಆಗಿ ಬಂದ್ ಮಲಗಿದಾರ, ಅವಾಗ ಅವರು ನಿಜವಾಗ್ಲೂ ನಿದ್ರೆಗೆ ಹೋಗಿದಾರ. ಆದ್ರೆ ಅದು ದೇವರು ಮೆಚ್ಚುವಂಥದ್ದು. ಯಾಕೆಂತಂದ್ರೆ ಮೈಗಳನ್ನಲ್ಲ, ಅವನು ಮೈ ಬಗ್ಗೆ ಕೆಲಸ ಮಾಡ್ತಿದ್ದಾನೆ. ಏನೂ ಕೆಲಸ ಮಾಡಿಲ್ಲ, ದಿನ ಪೂರ್ತಿ ಅಲ್ಲಿ ಅಡ್ಡಾಡ್ ಬಂದು ಮನೇಲಿ ಬಂದು ಬಿದ್ಕೊಂಡಿದ ತಕ್ಷಣ ನಿದ್ದೆ ಬರ್ತಿದೆ ಅವನಿಗೆ ಅಂದ್ರೆ ಅವನು ಮೈಗಳ್ಳನು. ದೇವರ ಸೇವೆಯಲ್ಲಿ ಮೈಗಳ್ಳರಿರಬಾರದು, ದೇವರ ಸಮ್ಮುಖದಲ್ಲಿ ಮೈಗಳ್ಳರಿರಬಾರದು. ದೇವರ ಸನ್ನಿಧಾನದಲ್ಲಿ ಯಾವಾಗ ಏನ್ ತಿನ್ನೋಣ, ಯಾವಾಗ ಏನ್ ಕುಡಿಯೋಣ ಅನ್ನುವಂಥ ಗುಣಗಳು ಯಾರಿಗೂ ಇರಬಾರದು ಪ್ರಿಯರೇ. ದೇವರು ಹೇಳುತ್ತಿರುವಂತ ಸೂಚನೆಗಳವು. ಸೋಮರಿತನ ದೇವರ ಸಮ್ಮುಖದಲ್ಲಿ ಬರಬಾರದು, ದೇವರ ಸಮ್ಮುಖದಲ್ಲಿ ಇರಬಾರದು. ಇದು ನನಗಲ್ಲ ಈ ಮಾತುಗಳು ಅಂತ ಒಂದು ವೇಳೆ ನಾವು ಅಂದುಕೊಂಡ್ರೆ ಪ್ರಿಯರೇ, ನಮ್ಮನ್ನು ನಾವು ಮೋಸ ಮಾಡಿಕೊಂಡವರಾಗಿರ್ತೇವೆ. ಇದು ನನ್ನ ಮಾತುಗಳಲ್ಲ, ಇದು ನನಗೋಸ್ಕರ ಇರುವಂತ ಮಾತು. ನೆವರ್. ಇದು ಹೇಳುತ್ತಿರುವಂತ ನನಗೂ ಕೇಳುತ್ತಿರುವಂತ ಪ್ರತಿಯೊಬ್ಬರಿಗೂ ದೇವರ ಮಾತುಗಳು ಯಾವಾಗ್ಲೂ ಕೂಡ ಪ್ರಿಯರೇ ಒಂದೇ ಕಡೆ ಹೋಗಲ್ಲ. ದೇವರ ಮಾತುಗಳು ಯಾವತ್ತಿಗೂ ಕೂಡ ಮುಂದೆನೇ ಹೋಗಲ್ಲ. ದೇವರ ವಾಕ್ಯ ಎಂತದ್ದು ಅಂತಂದ್ರೆ ಇಬ್ಬಾಯಿ ಕತ್ತಿ, ಅಂದ್ರೆ ಎರಡೂ ಕಡೆ ಕಟ್ ಮಾಡುತ್ತೆ. ಹೇಳುವವನಿಗೂ ಕೇಳುವವರಿಗೂ. ಹೇಳುವನೇನೋ ದೊಡ್ಡ ಇದು, ಹೇಳುವವನು ಎಲ್ಲ ಪರ್ಫೆಕ್ಟ್, ನೆವರ್. ಹೇಳುವವನು ಕೂಡ ಮನುಷ್ಯನೇ. ಹಾಗಾಗಿ ಹೇಳುವಂತವರಿಗೂ ಕೇಳುವಂತವರಿಗೂ ದೇವರು ಹೇಳುತ್ತಿರುವಂತ ನೀತಿ ಉಪದೇಶ, ಹಿತೋಪದೇಶ ಇರುವಂತ ಸೋಮರಿಗಳಾಗಿ ನೀವಿರಬೇಡಿ. ಮತ್ತಾನು ಬರೆದಂತ ಸುವಾರ್ತೆ 25ನೇ ಅಧ್ಯಾಯ, ಮತ್ತಾನು ಬರೆದಂತ ಸುವಾರ್ತೆ 25ನೇ ಅಧ್ಯಾಯ 30ನೇ ವಚನ.
25ನೇ ಅಧ್ಯಾಯ 30ನೇ ವಚನ. ಮತ್ತು ಮತ್ತು ಕೆಲಸಕ್ಕೆ ಬಾರದ ಈ ಆಳನ್ನು ಹೊರಗೆ ಕತ್ತಲೆಗೆ ಹಾಕಿ ಬಿಡಿರಿ ಎಂದು ಹೇಳಿದನು. ಕೆಲಸಕ್ಕೆ ಬಾರದೇ ಇರುವಂತ ಈ ಆಳನ್ನು ಏನ್ ಮಾಡ್ಬೇಕಂತೆ? ಕತ್ತಲೆಗೆ ಹಾಕಿ ಅಂತಂದ್ರೆ ಯಾವ್ದದು? ಎಲ್ಲದು? ಏನದು? ನರಕಕ್ಕೆ ಹಾಕ್ಬಿಡಿ. ಯಾಕೆ? ಇವನ್ ಏನಿಲ್ಲ, ಇವನ್ ಯಾವ್ದಕ್ ಬರಲ್ಲ? ಕೆಲ್ಸಕ್ ಬರಲ್ಲ. ಕೆಲಸ ಮಾಡದೇ ಇರುವಂತವ್ರಿಗೆ ದೇವರು ಕೊಡ್ತಿರುವಂತ ಅತಿ ದೊಡ್ಡ ಬಹುಮಾನವೇನಂತಂದ್ರೆ ಕತ್ತಲು. ಅಲ್ಲಿ ಹೇಗಿರುತ್ತೆ ಪರಿಸ್ಥಿತಿ? ಹುಳ ಸಾಯುವುದಿಲ್ಲ, ಬೆಂಕಿ ಯಾರುವುದಿಲ್ಲ. ಅದು ಗೋಳಾಟವು, ಹಳ್ಳು ಕಡಿಯೋಣವು. ಆ ಪರಿಸ್ಥಿತಿಗಳು ಭಯಂಕರ. ಯಾರಿಗದು? ಕೆಲಸ ಮಾಡೋರ್ಗಲ್ಲ ಪ್ರಿಯರೇ. ಅಂದ್ರೆ ಸೋಮರಿಗಳಾಗಿರೋರ್ಗೆ ದೇವ್ರು ರೆಡಿ ಮಾಡಿದ್ದಾರೆ. ಸೋಮರಿಗಳಾಗಿರೋರ್ಗೆ ಅದನ್ನ ರೆಡಿ ಮಾಡಿದ್ದಾರೆ. ಸೋಮರಿಗಳಾಗದಿರೋರಿಗೆ ಹಾಗೆ ಪ್ರಿಯರೇ, ದೇವರ ಸಮ್ಮುಖದಲ್ಲಿ ಸೋಮರಿಗಳಾಗಿ ನಾವಿದ್ದೇವಾ? ದೇವರ ಸೇವೆಯಲ್ಲಿ ಸೋಮರಿಗಳಾಗಿ ನಾವಿದ್ದೇವಾ? ದೇವರ ಸನ್ನಿಧಾನಕ್ಕೆ ಬರುವುದಕ್ಕೆ ಸೋಮರಿತನವನ್ನ ತೋರಿಸ್ತಿದ್ದೇವಾ? ದೇವರ ವಾಕ್ಯವನ್ನು ಕೇಳುವುದಕ್ಕೆ ನಾವು ಸೋಮರಿತನವನ್ನ ತೋರಿಸ್ತಿದ್ದೇವಾ? ದೇವರ ವಾಕ್ಯವನ್ನ ಓದುವುದಕ್ಕೂ ಕೂಡ ನಾವು ಸೋಮರಿತನವನ್ನ ತೋರಿಸ್ತಿದ್ದೇವಾ? ಒಂದು ವೇಳೆ ಅಂತ ಲಕ್ಷಣಗಳು ನಮ್ಮಲ್ಲಿ ಇದ್ದರೆ ದೇವರು ಮೆಚ್ಚುವಂತ ಗುಣ ನಮ್ಮಲ್ಲಿ ಇಲ್ಲ. ದೇವರು ಮೆಚ್ಚುವಂತ ಗುಣ ನಮ್ಮಲ್ಲಿ ಇಲ್ಲ ಪ್ರಿಯರೇ. ಅನೇಕರು ಅಂದುಕೊಳ್ಳುವಂಥದ್ದು ಏನಂತಂದ್ರೆ, ನಾನು ದೇವರಿಗೆ ಪ್ರಿಯನು. ಯಾವಾಗ ಪ್ರಿಯರಾಗ್ತೀರಿ ನಾವು? ಯಾವಾಗ ಪ್ರಿಯರಾಗ್ತೀವಿ ಸರ್ ನಾವು? ದೇವರ ಕೆಲಸ ನಾವು ಮಾಡಿದಾಗ ತಾನೆ. ದೇವರ ಕೆಲಸ ನಾವು ಮಾಡದಿದ್ದಾಗ ದೇವರಿಗೆ ಪ್ರಿಯರಾಗಿ ನಾವಿರೋದಕ್ಕೆ ಹೇಗೆ ಸಾಧ್ಯ? ದೇವರ ಕೆಲಸವನ್ನು ನಾವು ಮಾಡೋಣ ಪ್ರಿಯರೇ. ದೇವರಿಗಾಗಿ ನಾವು ಜೀವಿಸೋಣ. ಸೋಮರಿತನ ನಮ್ಮಲ್ಲಿರಬಾರದು. ಸೋಮರಿತನ ದೇವರ ಸಭೆಯಲ್ಲಿ ಬರಬಾರದು. ಸೋಮರಿತನ ನಮ್ಮ ಹೃದಯದಲ್ಲಿ ಬರಬಾರದು. ಸೋಮರಿತನ ದೇವರ ಸಮ್ಮುಖದಲ್ಲಿ ಇರಬಾರದು. ದೇವರಂತವರೇ ಎಷ್ಟು ದಿನ ಕಷ್ಟಪಟ್ಟಿದ್ದಾರೆ ಪ್ರಿಯರೇ? 6 ದಿನಗಳು ಕಷ್ಟಪಟ್ಟು, ಹೌದಾ? 6 ದಿನಗಳು ಕಷ್ಟಪಟ್ಟಿದ್ದಾರೆ. 6 ದಿನಗಳು ಕಷ್ಟಪಟ್ಟು ನಿಲ್ಸ್ಬಿಟ್ರೆ ಕೆಲಸನ ಅಂತಂದ್ರೆ ಇಲ್ಲ. ಇದುವರೆಗೂ, ಈ ಸಮಯದವರೆಗೂ, ಈ ಕ್ಷಣದವರೆಗೂ ನಮ್ಮನ್ನು ಬೆಳೆಸುವುದಕ್ಕೋಸ್ಕರ, ನಾವು ಉಸಿರಿನಿಂದ ಇರುವುದಕ್ಕೋಸ್ಕರ ಆತನ ಕೆಲಸ ಮಾಡುತ್ತಿರಬೇಕಾದ್ರೆ ಪ್ರಿಯರೇ, ಆತನ ಕೆಲಸ ಮಾಡುವುದಕ್ಕೆ ನಾವು ಯಾಕೆ ಸೋಮರಿತನವನ್ನ ತೋರಿಸಬೇಕು? ಅರ್ಥ ಆಗ್ತಿದ್ದಿಲ್ಲ ಪ್ರಿಯರೇ? ದೇವರ ಸಮ್ಮುಖದಲ್ಲಿ ನಾವು ಸೋಮರಿಗಳಾಗಿರಬಾರದು. ದೇವರ ಸೇವೆಯಲ್ಲಿ ನಾವು ಸೋಮರಿಗಳಾಗಿರೋದು ಹೇಗಿರಬೇಕು ಗೊತ್ತಾ ಪ್ರಿಯರೇ? ಹೇಗಿರಬೇಕು ಗೊತ್ತಾ? ದೇವರ ಸೇವೆ ಅಂದ್ರೆ ಹೇಗಿರಬೇಕು ಗೊತ್ತಾ? ಬೆರಳು ತೋರಿಸಿದರೆ ಹಸ್ತ ನುಂಗೋ ತರ ನಾವಿರಬೇಕು. ಯು ಹ್ಯಾವ್ ಟು ಬಿ ವೆರಿ ಶಾರ್ಪ್. ಎಷ್ಟು ಶಾರ್ಪ್ ಆಗಿರಬೇಕು ಅಂತಂದ್ರೆ, ದೇವ್ರ ಕೆಲಸ ಎಲ್ಲಿದೆ ಅಲ್ಲಿ ಓಡೋಗ್ಬೇಕು. ಮೈಗಳರಾಗಿರಬೇಕು. ಅಲ್ಲಿ ತಾನೇ ನಡೀತಿರೋದು, ನನಗೆ ಯಾಕೆ? ಅಲ್ಲಿ ನಡೀತಿರೋದು ಕೂಡ ಯಾರ ಕೆಲಸ? ಓಡೋಗಿ 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 ದೇವ್ರ ಕೆಲಸ ನಡೀತಿದ್ರೆ, ದೇವರ ಸೇವೆ ನಡೀತಿದ್ರೆ ಬೇರೆ ನಾವು ಬರಬೇಕು. ಮುಗಿಸೋದಕ್ಕಿಂತ ಮುಂಚೆ ಕೊನೆ ಮಾತು, ಥೆಸಲೋನಿಕದವರಿಗೆ ಬರೆದಂತ 2ನೇ ಪತ್ರಿಕೆ, ಥೆಸಲೋನಿಕದವರಿಗೆ ಬರೆದಂತಹ 2ನೇ ಪತ್ರಿಕೆ 3ನೇ ಅಧ್ಯಾಯ 11ನೇ ವಚನ, 11, 12 ವಚನಗಳು. ಆದರೆ ನಿಮ್ಮಲ್ಲಿ ಕೆಲವರು ಯಾವ ಕೆಲಸವನ್ನು ಮಾಡದೆ ಇತರರ ಕೆಲಸದಲ್ಲಿ ಮಾತ್ರ ತಲೆ ಹಾಕಿ ಅಕ್ರಮವಾಗಿ ನಡೆಯುತ್ತಾರೆಂದು ವರ್ತಮಾನವನ್ನು ಕೇಳಿದ್ದೇವೆ. ಇಂಥವರು ತಮ್ಮ ಕೆಲಸವನ್ನು ನೋಡುತ್ತಾ ತಾವೇ ಸಂಪಾದಿಸಿದ್ದನ್ನು ಊಟ ಮಾಡಬೇಕೆಂದು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಾವು ಆಜ್ಞಾಪಿಸಿ ಪ್ರಬೋಧಿಸುತ್ತೇವೆ. ಪೌಲನು ಥೆಸಲೋನಿಕ ಸಭೆಯವರಿಗೆ ಹೇಳುತ್ತಿರುವಂತ ಮಾತು. ನನಗೊಂದು ಇನ್ಫಾರ್ಮೇಶನ್ ಬಂತು. ಏನ್ ಗೊತ್ತಾ? ನಿಮ್ಮಲ್ಲಿ ತುಂಬಾ ಜನ ಕೆಲಸ ಮಾಡೋದು ಬಿಟ್ಟು ಕೆಲಸ ಮಾಡೋರ ಹತ್ರ ಹೋಗ್ಬಿಟ್ಟು ತಲೆ ದುರಿಸ್ತಿದಾರಂತೆ, ತಲೆ ಹಾಕ್ತಿದಾರಂತೆ, ಅವ್ರನ್ನ ಡಿಸ್ಟರ್ಬ್ ಮಾಡ್ತಿದ್ದೀರಂತೆ. ಹಾಗಾಗಿ ಇನ್ನು ಮೇಲೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಪ್ರಬೋಧಿಸುವುದೇನಂತಂದರೆ, ಇನ್ನು ಮೇಲೆ ಊಟ ಮಾಡುವವನು, ಇನ್ನು ಮೇಲೆ 5 ಬೆರಳುಗಳು ಬಾಯಿಗೆ ಹೋಗಬೇಕು ಅಂತಂದ್ರೆ ಅವನು ಎಂಥವನಾಗಿರಬೇಕು? ಕೆಲಸ ಮಾಡಿ ದುಡಿದು ತಿನ್ನೋನಾಗಿರಬೇಕು. ಕೆಲಸ ಮಾಡಿ ದುಡಿದು ತಿನ್ನೋನಾಗಿರ್ಬೇಕು. ಅಂತವನೇ ತಿನ್ನೋದಕ್ಕೆ ಅರ್ಹ. ಸೋಮರಿಗೆ ಅರ್ಹತೆ
ದೇವ್ರ ಸೇವೆ ನಾವು ಮಾಡೋದಕ್ಕೆ ನಾವು ಸೋಮಾರಿತನವನ್ನ ತೋರಿಸ್ತಿದ್ದೇವಾ? ಊಟ ಮಾಡ್ಬೇಕಾದ್ರೆ ಯೋಚನೆ ಮಾಡಿ, ನಾನು ಏನ್ ಮಾಡ್ತಿದ್ದೇನೆ ದೇವ್ರಿಗೋಸ್ಕರ. ನಾಷ್ಟ ಮಾಡ್ಬೇಕಾದ್ರೆ ಯೋಚನೆ ಮಾಡಿ, ನಾನು ಏನ್ ಮಾಡ್ತಿದ್ದೇನೆ ದೇವರಿಗೋಸ್ಕರ. ಒಂದು ವೇಳೆ ದೇವರಿಗೋಸ್ಕರ ಏನು ಮಾಡೋದಕ್ಕೆ ನಮ್ಮಿಂದ ಆಗ್ತಿಲ್ವ ಪ್ರಿಯರೇ, ಒಂದು ನಿರ್ಣಯವನ್ನ ನಾವು ತೆಗೆದುಕೊಳ್ಳಬೇಕು. ದೇವರೇ, ನಿನಗೋಸ್ಕರ ಕೆಲಸ ಮಾಡುವಂತ ಕೆಲಸಗಾರನನ್ನಾಗಿ ನನ್ನನ್ನು ಉಪಯೋಗಿಸಿ. ಸೋಮರಿಯಾಗಲ್ಲ. ಸೋಮರಿಯಾಗಿರೋದಕ್ಕೆ ನನಗೆ ಇಷ್ಟ ಇಲ್ಲ ಸ್ವಾಮಿ. ನಿನ್ನ ಸೇವೆಯಲ್ಲಿ, ನಿನ್ನ ಕೆಲಸದಲ್ಲಿ ಕೆಲಸಗಾರನಾಗಿ ನಾನು ಕೆಲಸಗಾರ. ಯಾವ ಕೆಲಸವಾದರೂ ಪರವಾಗಿಲ್ಲ. ಒಂದು ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ಬೇಕಾ, ಕಟಿಂಗ್ನರ್ ಇರುತ್ತೆ, ಟೆಸ್ಟರ್ ಇರುತ್ತೆ, ಟೇಪ್ ಇರುತ್ತೆ, ಹೌದಾ? ಇದೆಲ್ಲ ಇದ್ರೇನೆ ದೇವರ ಸೇವೆ ಅಂತಂದ್ರೆ ಪ್ರೇರೆ ಒಬ್ಬರು ಮಾಡುವಂತದ್ದು ದೇವರ ಕೆಲಸ ಅಲ್ಲ ಸರ್. ಸಭೆಯಾಗಿ ಎಷ್ಟು ಜನರಿದ್ದೇವೋ ಅಷ್ಟು ಜನರು ಸೇವೆ ಮಾಡುವಂತದ್ದೇ ದೇವರ ಕೆಲಸ. ಸೋಮರಿಗಳಿಗೆ ಅದರಲ್ಲಿ ಪ್ರವೇಶವಿಲ್ಲ. ಸೋಮರಿಗಳು ಅದರಲ್ಲಿ ಪಾಲು ಹೊಂದುವುದಿಲ್ಲ. ದೇವರಿಗೆ ಕೊಡುವುದಕ್ಕೆ ಯೋಚನೆ ಮಾಡ್ತಿದ್ದೇವೆ ಅಂತಂದ್ರೆ ಸೋಮರಿಗಳು ನಾವು. ದೇವರ ಬಳಿಗೆ ಬರುವುದಕ್ಕೆ ಯೋಚನೆ ಮಾಡ್ತಿದ್ದೇವೆ ಅಂದ್ರೆ ಸೋಮರಿಗಳು ನಾವು. ದೇವರ ಕೆಲಸ ನಮ್ಮ ಮುಂದೆ ಇದ್ದರೂ ಕೂಡ ಅದನ್ನ ನಾವು ಮಾಡ್ತಿಲ್ಲ ಅಂತಂದ್ರೆ ಸೋಮರಿಗಳು ನಾವು. ನಮ್ಮ ಮನೇಲಿ ಕಸ ಇದೆ, ಕಸದಲ್ಲೇ ಕೂತ್ಕೊಂಡು ಊಟ ಮಾಡ್ತಿದೀವಿ ಅಂತಂದ್ರೆ ನಾವ್ ಏನಂತೀವಿ ಹೇಳಿ? ಬುದ್ಧಿ ಇದೆಯಾ ನಿನಗೆ? ಕಸ ಗುಡ್ಸ್ಕೊಂಡು ಕೂತ್ಕೊಂಡು ತಿನ್ಬೋದಲ್ಲ, ಕಸದಲ್ಲೇ ತಿಂತಿದ್ಯಲ್ಲ. ಅಷ್ಟು ಮೈ ಬಾರಣ, ಹೌದಾ? ಅಷ್ಟು ಮೈ ಬಾರಣ ಹೇಳ್ತೀವ? ಮತ್ತೆ ದೇವರ ಕೆಲಸ ನಮ್ಮ ಮುಂದೆ ಇದ್ದಾಗ್ಯೂ ಕೂಡ ಅದರಲ್ಲಿ ನಾವು ಏನು ಮಾಡದೆ ನಮಗಿಷ್ಟ ಬಂದಾಗ ನಾವು ಬದುಕ್ತಿದ್ದೇವೆ. ಅದು ಕೆಲಸನೇ ಅಲ್ಲ ಅನ್ನೋ ತರ ನಾವು ಜೀವಿಸ್ತಿದ್ದೇವೆ ಅಂತಂದ್ರೆ ನಮಗೆ ದೇವರು ಕೊಡುವಂತ ಡಿಕ್ಲರೇಷನ್ ಸೋಮರಿ. ಹಾಗಾಗಿ ಸೋಮರಿಗಳಾದಂತ ನಮ್ಮೆಲ್ಲರಿಗೂ, ಸೋಮರಿಗಳಾಗಿ ದೇವರ ಸನ್ನಿಧಾನದಲ್ಲಿರುವಂತ ಪ್ರತಿಯೊಬ್ಬರಿಗೂ ದೇವರು ಹೇಳುತ್ತಿರುವಂತ ಹಿತೋಪದೇಶ, ಸೋಮರಿಗಳಾಗಿರುವವರಿಗೆ ದೇವರ ಸಮ್ಮುಖದಲ್ಲಿ ಪ್ರವೇಶವು ಇಲ್ಲ. ನಾವನ್ನ ನಾವು ಪ್ರಶ್ನಿಸಿಕೊಳ್ಳೋಣ. ನಾವೇನಾದ್ರೂ ಅಂತ ಲಕ್ಷಣ ಉಳ್ಳವರಾಗಿದ್ದೇವಾ? ನಾವೇನಾದ್ರೂ ಅಂತಹ ಗುಣಗಳುಳ್ಳವರಾಗಿ ನಾವಿದ್ದೇವಾ? ಅಂಥ ಲಕ್ಷಣಗಳು, ಅಂತಹ ಗುಣಗಳು ನಮ್ಮಲ್ಲಿದ್ದಾವೆ ಅಂತಂದ್ರೆ ನಾವು ಸೋಮರಿಗಳು. ಸೋಮರಿಗಳಲ್ಲಿರುವಂತ ಇನ್ನೊಂದು ಒಳ್ಳೆ ಕ್ಯಾರೆಕ್ಟರ್ ಏನು ಗೊತ್ತಾ ಪ್ರಿಯರೇ? ಇನ್ನೊಂದು USP ಏನು ಗೊತ್ತಾ? ಇಷ್ಟೊತ್ತು ಒಳ್ಳೆ ಮಾತುಗಳನ್ನ ನಾವು ಕೇಳ್ತೇವೆ, ಹೊರಗೋಗಿ ಮತ್ತೆ ಭಾನುವಾರ ಬರೋ ಅಷ್ಟರಲ್ಲಿ ಏನ್ ಕೇಳಿದ್ದೇವೆ ಅನ್ನೋದು ನೆನಪಿರಲ್ಲ. ಇದು USP. ಈಸಿ ಅಲ್ಲ? ಸ್ಟೋರೇಜ್ ಇಟ್ಕೊಳ್ಬೇಕು, ಏನ್ ಹೇಳಿದಾರೆ ನೆನಪು ಮಾಡ್ಕೊಳ್ಬೇಕು, ಏನ್ ಕೇಳಿದ್ದೇವೆ ನೆನಪು ಕಷ್ಟ. ಮರ್ತೋಗ್ಬಿಟ್ರೆ ಹೋಯ್ತಲ್ಲ. ಇನ್ನು ಹೋದ್ವಾರ ಏನ್ ಹೇಳಿದ್ವಿ, ಗುರುವಾರ ಏನ್ ಹೇಳಿದ್ವಿ ಗೊತ್ತಿಲ್ಲ. ಒಂದೇ ಸಮಾಧಾನ, ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ನೆನಪಿಲ್ಲ. ಯಾಕೆ ನೆನಪಿಲ್ಲ? ಮರ್ತೋದ್ರೆ. ಸೈತಾನನು ನಮ್ಮನ್ನ ಹೇಗೆ ಹಾಳು ಮಾಡ್ತಾನೆ ಗೊತ್ತಾ ಪ್ರಿಯರೇ? ಬೀಜವನ್ನ ಬಿತ್ತುತ್ತಾನಂತೆ ರೈತನು. ಕೆಲವು ಬೀಜಗಳು ಮಣ್ಣಲ್ಲಿ, ಕೆಲವು ಬೀಜಗಳು ಬಂಡೆ ಮೇಲೆ, ಕೆಲವು ಬೀಜಗಳು ದಾರಿಯ ಮಗ್ಗುಲಲ್ಲಿ, ಕೆಲವು ಬೀಜಗಳು ಮುಳ್ಳು ಹೆಚ್ಚಾಗಿರುವಂತ ಸ್ಥಳಗಳಲ್ಲಿ ಬಿತ್ತಂತೆ. ಈ ಬೀಜಗಳು ಎಲ್ಲವೂ ಕೂಡ ಫಲ ಕೊಡ್ತು, ಆದ್ರೆ ಒಂದು ಮಾತ್ರ ಫಲ ಕೊಟ್ಟಿಲ್ಲ. ಯಾವುದದು? ದಾರಿ ಮಗ್ಗುಲಲ್ಲಿ ಬಿದ್ದಿರುವಂತ ಬೀಜ. ಏನಾಯ್ತು ದಾರಿಯ ಮಗ್ಗುಲಲ್ಲಿ ಬಿದ್ದಿರುವಂತ ಬೀಜಕ್ಕೆ ಅಂತಂದ್ರೆ ಕಳ್ಳನು ಬಂದು ಕದ್ದುಕೊಂಡು ಹೋಗ್ಬಿಟ್ಟು. ಯಾರು ಈ ಕಳ್ಳ ಅಂತಂದ್ರೆ ಸೈತಾನನು. ನಾವು ಬೆಳೆಯೋದಕ್ಕೆ ಅವನಿಗೆ ಇಷ್ಟ ಇಲ್ಲ, ನಾವು ಸರಿಯಾಗೋದು ಅವನಿಗೆ ಇಷ್ಟ ಇಲ್ಲ, ನಾವು ಸೋಮರಿಗಳಾಗಿರಬೇಕು ಅಂತಾನೆ ಅವನಿಗೆ ಇಷ್ಟ. ಅದಕ್ಕೆ ನಮ್ಮ ಕೈಯಲ್ಲಿ ಫೋನ್ ಕೊಟ್ಟ, ನಮ್ಮ ಕೈಯಲ್ಲಿ ಟ್ವಿಟರ್ ಕೊಟ್ಟ, ಇನ್ಸ್ಟಾಗ್ರಾಮ್ ಕೊಟ್ಟ, ವಾಟ್ಸ್ಆಪ್ ಕೊಟ್ಟ, ಸಹವಾಸಗಳನ್ನ ಕೊಟ್ಟ, ಯವನಾದ್ರೆ ಪ್ರೀತಿ ಅನ್ನುವಂಥದ್ದನ್ನ ಕೊಟ್ಟ, ಜೀವನವನ್ನ ಹಾಳಾಗ್ಬೇಡಿ, ಮೋಸ ಹೋಗಬೇಡಿ. ದೇವರ ಕೆಲಸ ಬಹಳ ಇದೆ, ಕೆಲಸ ಜಾಸ್ತಿ ಇದೆ. ಯಾರಿಲ್ಲ? ಯಾಕಿಲ್ಲ ಸರ್ ಕೆಲಸದವರು? ಇಷ್ಟು ಜನ ಕ್ರೈಸ್ತರಿದಾರಲ್ಲ, 330 ಕೋಟಿ ಕ್ರೈಸ್ತರಿದಾರಲ್ಲ, ಏನಾಗ್ಬಿಟ್ಟಿದ್ದಾರೆ ಈ ಕ್ರೈಸ್ತರೆಲ್ಲ? ಕೆಲಸದವ್ರಿಲ್ಲ ಅಂತೀರ? ನಿಮ್ಗೇನು ಹುಚ್ಚ ಅಂತಂದ್ರೆ ಈ ಕೆಲಸದವರೆಲ್ಲ ಏನಾಗ್ಬಿಟ್ಟಿದ್ದಾರೆ? ಸೋಮರಿಗಳಾಗ್ಬಿಟ್ಟಿದ್ದಾರೆ. ಹೆಂಗೆ? ದೇವ್ರ ವಾಕ್ಯ ಕೇಳೋದಕ್ಕೆ ಇಷ್ಟ ಇಲ್ಲ, ದೇವರ ಸನ್ನಿಧಾನಕ್ಕೆ ಬರೋದಕ್ಕೆ ಇಷ್ಟ ಇಲ್ಲ, ಹಬ್ಬಕ್ಕೆ ಕಾಣಿಸುವಂತ ಕ್ರೈಸ್ತರು ಕೆಲವರಾದರೆ, ಫಂಕ್ಷನ್ಗಳಿಗೆ ಕಾಣಿಸುವಂತ ಕ್ರೈಸ್ತರು ಕೆಲವರಾದರೆ, ಕ್ರಿಸ್ಮಸ್ಗೆ ಬರುವಂತ ಕ್ರೈಸ್ತರು ಕೆಲವರು. ಅವ್ರು ಈ ಕ್ರಿಸ್ಮಸ್ ಬಿಟ್ರೆ ಮತ್ತೆ ನಿಮಗೆ ಕಾಣಿಸೋದು ನೆಕ್ಸ್ಟ್ ಕ್ರಿಸ್ಮಸ್ಗೆ, ಅದುವರೆಗೂ ಅವ್ರು ಕಾಣಿಸಲ್ಲ. ಅಂತವ್ರು ಕೂಡ ಕ್ರೈಸ್ತರೇ.
ಫೋನಲ್ಲಿ ಯಾವಾಗ್ಲೂ ಫೇಸ್ಬುಕ್ ವಾಟ್ಸಪ್ ಅಲ್ಲಿ ಇರುವಂತವರು ಕ್ರೈಸ್ತರೇ, ದೇವರ ವಾಕ್ಯವನ್ನ ದೂರ ತಳ್ಳಿದಂತವರು ಕ್ರೈಸ್ತರೇ, ಲೋಕದಲ್ಲಿ ಬಿದ್ದಂತವರು ಕ್ರೈಸ್ತರೇ, ಲವ್ ಫ್ಯಾಮಿಲಿ ಇದು ಅದು ದರಿದ್ರ ಎಲ್ಲ ಅಂಟಿಸ್ಕೊಂಡಂತವರು ಕ್ರೈಸ್ತರೇ. ಇಂತಹ ಕ್ರೈಸ್ತರಿರುವಂತ ನಮ್ಮ ಸಮಾಜದಲ್ಲಿ ದೇವರು ಬಾಯಿ ತೆರೆದು ಹೇಳುತ್ತಿರುವಂತ ಮಾತು, ಕೆಲಸ ಜಾಸ್ತಿ ಇದೆಯೋ? ಕೆಲಸ ಜಾಸ್ತಿ ಇದೆ. ಎಲ್ಲರೂ ಸ್ವಂತ ಕಾರ್ಯಗಳನ್ನು ನೋಡಿಕೊಳ್ತಿದ್ದಾರೆ. ಯೇಸು ಕ್ರಿಸ್ತನ ಕಾರ್ಯಗಳನ್ನು ಯಾರು ನೋಡ್ತಿಲ್ಲ. 300 ಕೋಟಿ ಕ್ರೈಸ್ತರು ನೋಡ್ತಿಲ್ವಾ? ಇಷ್ಟು ಜನ ಕ್ರೈಸ್ತರು ಕಾಣ್ತಿಲ್ವಾ ಅಂತಂದ್ರೆ ಅವ್ರ ಕಣ್ ಮುಂದೆ ಕೆಲಸ ಇದ್ರು ಕೂಡ ಇದು ನಂದಲ್ಲ, ಇದು ನನಗಲ್ಲ, ಇದು ನಾನ್ ಮಾಡ್ಬೇಕಾದಂತ ಕೆಲಸ ಅಲ್ಲ. ಸೋಮರಿಗಳಾಗ್ಬಿಟ್ಟಿದ್ದೇವೆ ಪ್ರಿಯರೇ. ನಮ್ಮನ್ನು ನಾವು ಈ ಒಂದು ಸಾಯಂಕಾಲದ ವೇಳೆಯಲ್ಲಿ ಪ್ರಶ್ನಿಸ್ತೀವಿ. ಈ ಸ್ಥಳವನ್ನು ಬಿಟ್ಟು ಹೋಗಬೇಕಾದ್ರೆ ನಮ್ಮಲ್ಲಿ ಒಂದು ನಿರ್ಣಯವನ್ನು ನಾವು ತೆಗೆದುಕೊಳ್ಳೋಣ. ನಾವೊಂದು ವೇಳೆ ಸೋಮರಿಗಳಾಗಿದ್ದೇವೋ? ನಾವು ದೇವರು ಹೇಳಿರುವಂತಹ ಸೋಮರಿಯ ಲಕ್ಷಣಗಳು ನಮ್ಮಲ್ಲಿ ಇದ್ದಾವ? ದಯಮಾಡಿ ಪ್ರಿಯರೇ, ದಯಮಾಡಿ ದೇವರ ಸನ್ನಿಧಾನಕ್ಕೆ ಹೆಜ್ಜೆ ಇಡಬೇಕಾದರೆ ಸೋಮರಿಯ ಲಕ್ಷಣಗಳು ನಮ್ಮಲ್ಲಿರಬಾರದು. ದೇವರಿಗೆ ಇಷ್ಟ ಇಲ್ಲದಿರುವಂತ ಲಕ್ಷಣ ಯಾವ್ದಪ್ಪ ಅಂತಂದ್ರೆ ಸೋಮರಿ ಅಂದ್ರೆ ದೇವ್ರಿಗೆ ಇಷ್ಟ ಇಲ್ಲ ಸರ್. ಕೆಲಸ ಮಾಡದೇ ಇರೋದಂದ್ರೆ ದೇವ್ರಿಗೆ ಇಷ್ಟ ಇಲ್ಲ ಸರ್. ಹೆಚ್ಚಾಗಿ ಮಾತಾಡೋ ಅಂದ್ರೆ ದೇವ್ರಿಗೆ ಇಷ್ಟ ಇಲ್ಲ ಸರ್. ಅಷ್ಟೇ. ದೇವ್ರು ಮಾಡಬಾರ್ದು ಅಂತ ಹೇಳಿ ಮಾಡಬಾರ್ದಷ್ಟೇ. ದೇವ್ರು ಮಾಡು ಅಂತ ಹೇಳಿದ್ರೆ ಮಾಡಬೇಕಷ್ಟೇ. ಸೋಮರಿತನ ನಮ್ಮಲ್ಲಿರದೆ ದೇವರಿಗೋಸ್ಕರ ಜೀವಿಸೋಣ. ದೇವರ ಸೇವೆಯಲ್ಲಿ ಮುಂದಕ್ಕೆ ಹೋಗೋಣ. ದೇವರ ರಾಜ್ಯವನ್ನು ಕಟ್ಟುವರಾಗಿರೋಣ. ದೇವರ ರಾಜ್ಯವನ್ನು ನೀತಿಗಾಗಿ, ದೇವರ ರಾಜ್ಯಕ್ಕಾಗಿ ತವಕ ಪಡುತ್ತಾ ಅನೇಕರನ್ನು ಆತನಿಗೋಸ್ಕರ ಸೇರಿಸೋಣ. ನಮಗೋಸ್ಕರ ನೀತಿ ಕಿರೀಟ, ನಮಗೋಸ್ಕರ ಜೀವವೆಂಬ ಜಯಮಾಲೆ ದೇವರು ನಮಗೋಸ್ಕರ ಸಿದ್ಧ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿ ನಮ್ಮನ್ನು ನಾವೊಮ್ಮೆ ಪ್ರಶ್ನಿಸಿಕೊಳ್ಳೋಣ. ನೀವು ಕೇಳಿದಂಥ ಮಾತುಗಳು ಸುಮ್ಮನೆ ಕೇಳಿ ಬಿಟ್ಟು ಬಿಡುವಂಥ ಮಾತುಗಳಲ್ಲ. ನಮ್ಮನ್ನು ನಾವು ಸರಿ ಮಾಡಿಕೊಳ್ಳಬೇಕು. ಹೇಳುವಂಥ ನನಗೂ ಕೇಳುವಂಥ ನಮ್ಮೆಲ್ಲರಿಗೂ ದೇವರು ಈ ದಿನದಲ್ಲಿ ನಮಗೆ ತಿಳಿಸುತ್ತಿರುವಂಥ ಮಾತೇನೆಂತಂದ್ರೆ ಸೋಮರಿಗಳಾಗಿರಬಹುದು. ವೈಯಕ್ತಿಕವಾದಂಥ ಜೀವನದಲ್ಲಿ ಸೋಮರಿಗಳಾಗಿರಬೇಕು. ನನ್ನ ಕೆಲಸದಲ್ಲಿ ಸೋಮರಿಗಳಾಗಿರಬೇಕು. ಸೋಮರಿ ತನ್ನ ತಲೆಗೆ ಅವಮಾನವನ್ನು ತರುವವನಾಗಿದ್ದಾನೆ. ತನ್ನ ಕುಟುಂಬಕ್ಕೆ ಅವಮಾನವನ್ನು ತರುವವನಾಗಿದ್ದಾನೆ. ಸೋಮರಿಗಳಾಗಿರಬೇಕು. ದೇವರ ಸನ್ನಿಧಾನವನ್ನು, ದೇವರ ಸಮ್ಮುಖವನ್ನು, ದೇವರ ವಾಕ್ಯವನ್ನು ಕೇಳುತ್ತಾ ಬದುಕಬೇಕೆಂಬ ಆಸೆ ಉಳ್ಳವರಾಗಿ ಒಂದು ವೇಳೆ ನಾವಿದ್ದರೆ ಸೋಮರಿತನ ನಮ್ಮನ್ನು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ದುಡಿಯೋದು. ದೇವರ ಕೆಲಸಗಳನ್ನು ದೇವರು ನಮಗೆ ಕೊಟ್ಟಿರುವಂತದ್ದು ಚಿಕ್ಕದೇ ಆಗಿರಲಿ, ಆ ಚಿಕ್ಕದರಲ್ಲಿ ನಂಬಿಗಸ್ತ. ಆ ನಂಬಿಗಸ್ತಿಕೆಯನ್ನು ನೋಡಿ ದೇವರು ದೊಡ್ಡ ಕೆಲಸವನ್ನು ನಮ್ಮ ಕೈಗಳಿಗೆ ಒಪ್ಪಿಸಿಕೊಳ್ಳುವ. ದೇವರ ಮಾತುಗಳ ಪ್ರಕಾರ ದೇವರು ಚಿತ್ತವನ್ನು ಪ್ರಾರ್ಥನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸಿದಂತ ನಮ್ಮ ತಂದೆ ಅಂತ ದೇವರೇ, ನಿಮ್ಮ ಪರಿಶುದ್ಧವಾದಂಥ, ಮಹೋನ್ನತವಾದಂಥ, ಶ್ರೇಷ್ಠವಾದ ನಾಮಕ್ಕಾಗಿ ನಮಗೆ ವಂದನೆಗಳನ್ನು ಸಲ್ಲಿಸಲಾಗಿದೆ. ಈ ದಿನದಲ್ಲಿ ಕರ್ತನೆ ಸೋಮರಿತನವನ್ನು ಕುರಿತು ನೀವು ಸತ್ಯವೇದದಲ್ಲಿ ಬರೆಸಿರುವಂತಹ ಅನೇಕ ಮಾತುಗಳನ್ನು ಕರ್ತನೆ ಈ ದಿನದಲ್ಲಿ ನಾವು ನೋಡಿ ಧ್ಯಾನಿಸುವಂತೆ ನಮಗೆ ನೀವು ಕೊಟ್ಟಿರುವಂತಹ ಕೃಪೆಗಾಗಿ ನಮಗೆ ನಿಮ್ಮ ಸೇವೆಯಲ್ಲಿ, ನಿಮ್ಮ ಸನ್ನಿಧಾನದಲ್ಲಿ, ನಿಮ್ಮ ಸಮ್ಮುಖದಲ್ಲಿ ನಿಮ್ಮ ಮಕ್ಕಳಾಗಿರುವಂತ ನಾವು ಹೇಗೆ ಇರಬಾರದೆಂಬುದಾಗಿ ನೀವು ಬರೆಸಿರುವಂತಹ ಮಾತುಗಳನ್ನು ನಾವು ಕೇಳಿರುವಾಗ ಅಂತ ಲಕ್ಷಣಗಳು, ಅಂತ ಗುಣಗಳು ನಮ್ಮಲ್ಲಿ ಇರದಂತೆ ಕರ್ತನೆ ನಿಮಗೋಸ್ಕರ ಜೀವಿಸುವಂತೆ ನಡೆಸಿ. ಸೋಮರಿಗಳಾಗಿ ನಾವು ಜೀವಿಸಿ ನಮಗೆ ಎಲ್ಲವೂ ಗೊತ್ತೆಂಬಂತ ಅಹಂಕಾರದಿಂದ ನಾವು ಬದುಕಬೇಕು. ನಿಮ್ಮಗೋಸ್ಕರ, ನಿಮ್ಮ ಸೇವೆಗೋಸ್ಕರ ಎಲ್ಲವನ್ನು ಬಿಟ್ಟು ಎಲ್ಲವನ್ನು ಬಗೆದಿಟ್ಟವರಾಗಿ ಕರ್ತನೆ ನಮ್ಮನ್ನು ನಾವು ತಗ್ಗಿಸಿಕೊಂಡವರಾಗಿ ಜೀವಿಸುವಂತೆ ಇದುವರೆಗೂ ನಮ್ಮ ಜೊತೆಗಾರನಾಗಿಕೊಂಡು ನಡೆಸಿದಂತೆ ನಿಮ್ಮ ಪ್ರೀತಿ ಕೃಪೆಗಳಿಗಾಗಿ ಈ ದಿನದಲ್ಲಿ ನಾವು ಕೇಳಿರುವಂತ ಮಾತುಗಳನ್ನು ಬಿಟ್ಟುಬಿಡುವರಾಗಿ ಅದನ್ನು ನಮ್ಮ ಹೃದಯಗಳಲ್ಲಿ ಇಟ್ಟುಕೊಂಡು ಕರ್ತನೆ ಅನೇಕರಿಗೆ ನಿಮ್ಮ ಮಾತುಗಳನ್ನು ಪ್ರಕಟಿಸುವವರಾಗಿ, ತಿಳಿಸುವವರಾಗಿ ನಮಗೆ ಸಹ ಇದುವರೆಗೂ ನಮ್ಮ ಜೊತೆಗಾರನಾಗಿಕೊಂಡು ನಡೆಸಿದಂತೆ ನಿಮ್ಮ ಪ್ರೀತಿ ಕೃಪೆಗಳಿಗಾಗಿ ನಿಮಗೆ ಬಂದಿರುವಂತೆ ಎಲ್ಲ ನಿಮ್ಮ ಮಕ್ಕಳನ್ನು ನಿಮ್ಮ ಮಕ್ಕಳಿಗೆ ಬಲಪಡಿಸಿ ಕೃಪೆ ತೋರಿಸಿಕೊಳ್ತೇನೆ. ಇನ್ನು ಆತ್ಮೀಯವಾದಂಥ ವಿಷಯಗಳಲ್ಲಿ ನಮ್ಮನ್ನು ಬಲಪಡಿಸಿಕೊಳ್ತೇನೆ. ನಿಮ್ಮಿಂದ ದೂರ ಆಗುವಂಥ ಜ್ಞಾನವು ನಮ್ಮಿಂದ ದೂರ ಮಾಡಿಕೊಳ್ತೇನೆ. ನಿಮಗೆ ಹತ್ತಿರವಾಗುವಂಥ ಭಕ್ತಿ, ನಿಮಗೆ ಹತ್ತಿರ ಮಾಡುವಂಥ ಪ್ರೀತಿ ನಮ್ಮಲ್ಲಿ ಹುಟ್ಟಿಸಿ ಬೆಳೆಸಬೇಕೆಂಬುದನ್ನು ಕೇಳ್ತೇನೆ. ಕೃಪೆ ತೋರಿಸಿ ಬಲಪಡಿಸಿ. ನಿಮ್ಮ ರಾಜ್ಯದ ಮಹಿಮೆಗಾಗಿ, ನೀತಿಗಾಗಿ ನಾವು ದುಡಿಯುವವರಾಗಿರುವಂತೆ ನಮಗೆ ಸಹಾಯ ಮಾಡಿ ನಮ್ಮನ್ನು ಬಲಪಡಿಸುತ್ತೀರ ಅಂತ ನಾವು ಸೇರಿ ಬಂದಿರುವಂತೆ ಎಲ್ಲ ನನ್ನ ಮಕ್ಕಳನ್ನು ಮತ್ತು ಲಾವರ್ತಿಯ ಮಕ್ಕಳಿಗೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತಾ ಹೆಚ್ಚಿಸುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತಹ
ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ. ನಮ್ಮ ತಂದೆ ಆಗ್ತದೆ ಅಂತ್ಯಾಶೀರ್ವಾದ ಶಿವಶಂಕರ ಕರೆಗಳನ್ನು ಭಾವಿಸೋಣ, ಕರೆಗಳನ್ನು ಮೇಲೆ ಮುಟ್ಟೋಣ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯ ಸವಾಸವು, ತಲೆಬಾಗಿರ್ತಕ್ಕಂಥ ಮಕ್ಕಳ ಸಂಗಡ, ವಾಕ್ಯವನ್ನು ಕೊಟ್ಟಂತ ದಾಸರ ಸಂಗಡ, ದೇವರೇ ನಿನ್ನ ರಾಜ್ಯ ಬರುವ ತನಕ ನಿನಗೆ ಸಾಕ್ಷಿ ಮಕ್ಕಳಾಗಿ ಜೀವಿಸುವ ತನಕ ಸೋಮಾರಿಗಳಾಗದೆ ಕೆಲಸ ಮಾಡುವಂತ ಮಕ್ಕಳಾಗಿ ಮಾರ್ಪಡಿಸುವ ತನಕ ಸದಾಕಾಲ ನಮ್ಮ ಜೊತೆಯಾಗಿರಲಿ. ಆಮೆನ್.